ಬಂದೆ 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 1 ಗಂಟೆಗೆ ತಾನೇ ಓಪನ್ನು. ಯಾಕೆ ಅರ್ಜೆಂಟು? 1 ನಿಮಿಷ ತಾಳ್ರಿ, ಬರ್ತೀನಿ. ಒಳ್ಳೆ ಕತೆ ಆಯ್ತು. ನಾವು ಬೆಳಗ್ಗೆಯಿಂದ ತೆಗ್ದಿರ್ತೀವಿ, ಯಾರು ಕೇಳಲ್ಲ. 1 ಗಂಟೆ ಆಗ್ಬಿಟ್ರೆ ಅರ್ಜೆಂಟ್ ಶುರು ಆಗ್ಬಿಡ್ತಾ ನಿಮಗೆ. ತಾಳಿ 1 ನಿಮಿಷ. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ರಿ ಮುರಳಿ, ಯಾರು ಬರ್ತಾ ಇದ್ದಾರೆ? ಏನು ವಿಶೇಷ? ಏನಾದ್ರು ಹೊಸ ಅಡುಗೆಗಳು? ಖಂಡಿತವಾಗ್ಲೂ ಇರುತ್ತೆ. ನಮ್ಮ ಮುರಳಿ ಮಿಲಿಟರಿ ಹೋಟ್ಲಲ್ಲಿ ಕರ್ನಾಟಕದ ಜನಪ್ರಿಯವಾದಂಥ ಮಿಲಿಟರಿ ಹೋಟ್ಲವ್ರನ್ನ ಕರೆಸ್ತಾ ಇದೀವಿ. ನಾನ್ ವೆಜ್ ಮಾಡೋರನ್ನ ಕರೆಸ್ತಾ ಇದೀವಿ. ಒಳ್ಳೆ ಮಾಂಸಾಹಾರಿ ಅಡುಗೆ ಮಾಡೋರನ್ನ ಕರೆಸ್ತಾ ಇದೀವಿ. ಅವರ ಕೈ ರುಚಿನ ತೋರಿಸುವಂಥ ಶನಿವಾರ ಭಾನುವಾರ ಮಧ್ಯಾಹ್ನ 1 ರಿಂದ 2 ಗಂಟೆವರೆಗೂ ಬರುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟೆಲ್. ನಮ್ಮ ಮುರಳಿ ಮಿಲಿಟರಿ ಹೋಟೆಲ್ಗೆ ಇವತ್ತು ಬರ್ತಾ ಇದ್ದಾರೆ ನ್ಯೂ ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬರ್ತಾ ಇದ್ದಾರೆ. ಸರ್, ಎಲ್ಲ ಕಡೆ ಮಟನ್ ಚಾಪ್ಸು, ಮಟನ್ ಕುರ್ಮಾ, ಈ ಮಟನ್ ಎಲ್ಲ ಕೇಳಿರ್ತೀರಾ ಸರ್. ಆದರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಒಂದು ಅದ್ಭುತವಾಗಿರೋ ಅಡುಗೆ ಮಾಡ್ತೀನಿ ಸಾರ್ ಅಂತ ರೆಡಿಯಾಗಿ ಮದ್ದೂರಿಂದ ಟ್ರೈನ್ ಇಳಿದವರು ಸೀದಾ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಕುಮಾರ್ ಬನ್ರಿ ರೀ. ಇದೇನ್ರಿ ನೀವು ಪ್ರತಿ ಸರಿ ಒಳ್ಳೆ ಮದುವೆ ಗಂಟು ಕಡ್ದಂಗೆ ಕರಿಬೇಕಲ್ರಿ ನಿಮಗೆ? ಬನ್ರಿ ಇಲ್ಲಿ. ಏನ್ ಮಾಡ್ತಾ ಇದ್ದೀರಾ ಕುಮಾರ್ ನೀವು? ಇವಾಗ ನಲ್ಲಿ ಮೂಳೆ ಫ್ರೈ ಮಾಡ್ತಾ ಇದ್ದೀನಿ ಸರ್. ನಲ್ಲಿ ಮೂಳೆಯ ಫ್ರೈ ಕೆಲವು ಹೋಟ್ಲುಗಳಲ್ಲಿ ಮಾತ್ರ ಸಿಗ್ತಾ ಇತ್ತು. ನಲ್ಲಿ ಮೂಳೆ ಗೊಜ್ಜು, ನಲ್ಲಿ ಮೂಳೆ ಫ್ರೈ. ಮಾಂಸನೇ ಇರಲ್ಲ, ಮೂಳೆಯ ಮೇಲಿನ ಸ್ವಲ್ಪ ಮಾಂಸ, ಮಿಕ್ಕಿದೆಲ್ಲ ನಲ್ಲಿ ಮೂಳೆ. ಆದ್ರೆ ತಿನ್ನೋರಿಗೆ ಗೊತ್ತಿರುತ್ತೆ ಮಾಂಸಕ್ಕಿಂತ ಮೂಳೆಯಲ್ಲಿ ಎಷ್ಟು ಮಜವಾಗಿರುತ್ತೆ ಅಂತ. ಇವತ್ತು ಆ ನಲ್ಲಿ ಮೂಳೆ ಫ್ರೈ ತೋರ್ಸೋಕ್ಕೋಸ್ಕರ ನ್ಯೂ ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬಂದಿದ್ದಾರೆ. ಕುಮಾರ್, ಏನ್ ಮಾಡ್ತಾ ಇದ್ರಿ? ನೆಲ್ಲಿ ಮೂಳೆ ತಂದಿದ್ದೀನಿ ಸರ್. ತೋರಿಸಿ. ಮಧ್ಯದಲ್ಲಿ ಲೇಟ್ ಹಾಕ್ಸಿದ್ರಿ ಒಂದು? ಹೌದು, ಹಾಕ್ಸಿದೆ ಸರ್. ಮಧ್ಯದಲ್ಲಿ ಏಟ್ ಹಾಕ್ಸಿಲ್ಲ ಅಂದ್ರೆ ಮೂಳೆ ಹೊಡೆಯಕ್ಕಾಗಲ್ಲ, ಒಳಗಿರೋದು ಈಚೆ ಬರಲ್ಲ ರೀ. ಹಾಕ್ಸಿದೆ ಸರ್, ತೋರಿಸಿ. ಹಾಕ್ಸಿದೆ. ಹಾ, ನಲ್ಲಿ ಮೂಳೆ ಹಂಗೆ ತಗೊಂಡೋಗ್ಬಿಟ್ಟು ಹಿಂಗ್ ಕುಟ್ಟಿ 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 ಎಲ್ಲಾ ಕೆಲವ್ರ ಮೇಲೆ ತಟ್ಟೆ ನೋಡ್ಬೇಕು, ತಟ್ಟೆ ಎಲ್ಲ ಮಾರ್ಕಾಬಿಟ್ಟಿರ್ತಿಂಗೆ. ಏನು ನಲ್ಲಿ ಮೂಳೆ ಸರ್, ಮಗು ಹೊಡ್ಕೊಡ್ತೀವಲ್ಲ ಹಿಂಗೆ ಅಂತ. ಆದ್ರಿಂದ ಆ ನಲ್ಲಿ ಮೂಳೆ ತರಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಹಿಂದ್ಗಡೆ ಒಂದು ಏಟ್ ಹಾಕ್ಬೇಕು. ಅದು ಬೆಂದಾಗ ಒಂದೇ ಸರಿ ಹೇಳಿದ ತಕ್ಷಣ ಬಾಯಿಗೆ ಬರಬೇಕು. ಅವಾಗ ಮಜಾ ನೋಡ್ಬೇಕು ನೀವು. ಓಕೆ, ಇನ್ನೇನು ತಂದಿದ್ದೀರಿ ಮಾಡಕ್ಕೆ? ನಲ್ಲಿ ಮೂಳೆ ಫ್ರೈ ಬೇಕಾಗುವ ಸಾಮಗ್ರಿಗಳು: ನಲ್ಲಿ ಮೂಳೆ, ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಚಿಕನ್ ಮಸಾಲ, ತಂದೂರಿ ಮಸಾಲ, ಜೀರಿಗೆ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಸೋಯಾ ಸಾಸ್, ವಿನಿಗರ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಫಸ್ಟ್ ನಿಮಗೆ ಕುಕ್ಕರ್ ಕೊಡಿ ಸರ್. ಯಾಕೋ? ಬಾಯ್ಲ್ ಮಾಡ್ಕೊಂಡು 2-3 ಕೂಗಿಸ್ಬಿಡ, ಫಾಸ್ಟ್ ಆಗುತ್ತೆ ಅಂತ. ಎಸ್ ಸರ್. ಎಣ್ಣೆ ಹಾಕಿ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಮಾರ್ ಅವರು ಬಂದಿದ್ದಾರೆ. ಕುಮಾರ್ ಭಟ್ಟ ಇಲ್ಲ ಅಂದ್ರೆ ಕೈಯೆಲ್ಲ ನಡೆಯೋಕೆ ಶುರು ಆಗ್ಬಿಡ್ತದೆ ನಮಗೆ. ರಜಾ ಗಿಜಾ ಏನಿಲ್ಲ ಅವ್ರಿಗೆ. 24/7 ಕೆಲಸ ಮಾಡ್ತಾನೆ ಇರ್ತಾರೆ. ಮಾಡೋ ಅವತಾರಗಳು ನೋಡ್ಬೇಕು ನೀವು. ಎಷ್ಟು ಜನ ಶಿಷ್ಯರು ಗೊತ್ತಾ ಇವ್ರಿಗೆ? ಇಲ್ಲಂದ್ರೆ ಹಿಂಗೆ, ಹಿಂಗಂದ್ರೆ ಹಿಂಗೆ, ಇಲ್ಲೆಲ್ಲ ನಾವು ರೋಪ್ ಹಾಕ್ತೀವಿ, ಅಲ್ಲಿ ರೋಪ್ ಸೀನೇ ಇಲ್ಲ. ಈಗ ನಿಂತಿದ್ರೆ ಮುಗೀತು ಕತೆ. ಸರ್ ಆಯ್ತು, ಹಾಕಿ. ಒಂದು 20-25 ಜನ ರೆಡಿ ಮಾಡಿ ಸರ್. 20-25 ಜನ ರೆಡಿ ಮಾಡ್ಬಿಟ್ಟವಂತೆ ನೋಡಿ. ಎಷ್ಟು ವಿಜಲ್ ಕೂಸ್ಕೋಬೇಕಿದ್ದೀನಾ? 3 ವಿಜಲ್ ಸರ್. 3 ವಿಜಲ್ ಬೇಕಾ? ಬೇಕು. ಬಟ್ ಒಂದೇ ಸರಿ ಸಾರಲ್ಲೇ ಮಾಡಿ ಕೂಸಿದ್ರೆ ಚೆನ್ನಾಗಿರಲ್ವಾ? ಚೆನ್ನಾಗಿರಲ್ಲ ಸರ್. ಚೆನ್ನಾಗಿರಲ್ಲ. ಹೋಟ್ಲವ್ರದ್ದು ಚೇಷ್ಟೆಗಳೇನೇನೆ, ನಾವು ಮನೇಲಿ ಹಂಗೆ ಮಾಡ್ಕೊಳ್ಳಲ್ಲ, ಆ ರುಚಿ ಬರಲ್ಲ. ಎಸ್ ಸರ್. ನೆಕ್ಸ್ಟ್ ಫ್ರೈ ಆಗಿ ಸ್ವಲ್ಪ ಕೆಂಪು ಫ್ರೈ ಆಗಲಿ. ಇದು ಕೆಂಪುಗೆ ಕಂದು ಬಣ್ಣಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು. ಗೊಜ್ಜು ಬರುತ್ತಾ, ಸಾರು ಬರುತ್ತಾ? ಗೊಜ್ಜು ಮಾಮೂಲಿ ಸೆಮಿ ಗ್ರೇವಿ ಗಟ್ಟಿ ಗೊಜ್ಜು ಬರ್ಬೋದು ಅಷ್ಟೇನೆ. ಚಪಾತಿ, ಪೂರಿ, ರೋಟಿ, ಮುದ್ದೆ ಚೆನ್ನಾಗಿರುತ್ತೆ. ವೈಟ್ ರೈಸು, ರಸಮು, ಪಕ್ಕದಲ್ಲಿ 2 ನಲ್ಲಿ ಮೂಳೆ, ಮುಗಿದೋಯ್ತು ಕತೆ. ಮುದ್ದೆಗೂ ಚೆನ್ನಾಗಿರುತ್ತೆ. ಓಕೆ, ಎಸ್ ಸರ್. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ಅರ್ಧ ಸ್ಪೂನು ಶುಂಠಿ ಪೇಸ್ಟು. ಬೆಳ್ಳುಳ್ಳಿಯ ಪ್ರಮಾಣ ಜಾಸ್ತಿ ಇರಲಿ, ಶುಂಠಿ ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ. ಎಸ್, ಶುಂಠಿ ಬೆಳ್ಳಿ ಪೇಸ್ಟು, ಈರುಳ್ಳಿ ಎರಡನ್ನು ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದೀವಿ. ಫ್ರೈ ಆಯ್ತು. ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಎಲ್ಲಾನು, ಅವಾಗಲೇ ಮಜವಾಗಿರುತ್ತೆ. ಅರ್ಜೆಂಟ್ ಮಾಡ್ಕೋಬೇಡಿ, ಆರಾಮಾಗಿ ಮಾಡ್ಕೊಳ್ಳಿ. ಎಸ್ ಸರ್. ಸ್ವಲ್ಪ ಅರ್ಶಿನ ಹಾಕ್ತಾ ಇದೆ ಸರ್. ಸ್ವಲ್ಪ ಅರ್ಶಿನ ಪುಡಿ. ಓಕೆ, ಹಾಕಿಪ್ಪ. ಯಾರ್ದು? 47 ಇನ್ನ 4 ಇರಂಗೆ ಅವರಲ್ಲಪ್ಪ. ಓಕೆ ಸರ್. ನಲ್ಲಿ ಮೂಳೆ ಹಾಕ್ತಾ ಇದೆ ಸರ್. ನಲ್ಲಿ ಮೂಳೆ ಹಾಕ್ತಾ ಇದ್ದೀರಾ? ಹಾಕಿ ಸರ್. ನಲ್ಲಿ ಮೂಳೆಯ ಫ್ರೈ. ಅದ್ಭುತ.
ವೆರಿ ಗುಡ್. ಮೂಳೆಗೂ ಡಿಮ್ಯಾಂಡ್. ಎಷ್ಟು 3 ವಿಷಲ ಇದುವೇ? 3 ವೆರಿ ಗುಡ್. ಜಾಸ್ತಿ ವಿಷಲ್ ಕೂಗಿಸ್ಬಿಟ್ರೆ ಮೂಳೆ ಇರೋದಿಲ್ಲ, ಈಚೆ ಬಂದ್ಬಿಡಲ್ವಾ? ಏನು ಬರಲ್ಲ ಸರ್, ಹಾ, ಮೂಳೆಯಲ್ಲಿ ಇರೋದು ಇದ್ದೇ ಇರುತ್ತೆ. ಇದ್ದೇ ಇರುತ್ತಾ? ಇದ್ದೇ ಇರುತ್ತೆ. ಓಪನ್ ಆಗಿದ್ರೆ ಮಾತ್ರ ಬಂದ್ಬಿಡ್ತಾ. ಓಪನ್ ಆಗಿಲ್ಲ ಅದು ಸ್ವಲ್ಪ ಉಪ್ಪು ಹಾಕ್ತಾ ಇದೆ. ಸ್ವಲ್ಪ ಹಾಕಿ ಸರ್, ಉಪ್ಪಾಕಿ. ಎಸ್. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಲ್ಲುಪ್ಪು. ನೀವು ಕಲ್ಲುಪ್ಪ ಪುಡಿ ಉಪ್ಪು ಯೂಸ್ ಮಾಡೋದು ಹೋಟ್ಲಲ್ಲಿ? ಕಲ್ಲುಪ್ಪು ಮಾಡ್ತೀವಿ, ಪುಡಿ ಉಪ್ಪು ಮಾಡ್ತೀವಿ. ಎರಡೂ ಮಾಡ್ತೀರಾ? ಡ್ರೈ ಫ್ರೈಗೆಲ್ಲ ಪುಡಿ ಉಪ್ಪು ಯೂಸ್ ಮಾಡ್ತೀವಿ. ಸಾರಿಗೆಲ್ಲ? ಸಾರಿಗೆಲ್ಲ ಕಲ್ಲುಪ್ಪು. ದೊಡ್ಡವರಿಗಾಗಿ ಇಡೀ ಹಾಕ್ತೀವಲ್ಲ. ಓಕೆ. ಆಮೇಲೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಹಾಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡ್ರು 1.5 ಸ್ಪೂನ್. 1.5 ಸ್ಪೂನು. ಓಕೆ. ಆಮೇಲೆ ನೀರು ಹಾಕ್ಬೇಕು. ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡೋದು. ಸ್ವಲ್ಪ ಬಾಯ್ಲ್ ಹಾಕಿ. ಓಕೆ. ಉಪ್ಪು ಹಾಕಿದ್ದೀವಿ, ಖಾರ ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಕೂಡ ಹಾಕಿದ್ದೀವಿ ಇದಕ್ಕೆ. ಓಕೆ. ಎಸ್. ನೆಕ್ಸ್ಟ್ ನೀರು ಹಾಕ್ತಾ ಇದೆ ಸರ್. ನೀರು ಹಾಕಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀರಾ? 1.5 2 ಲೋಟ ನೀರು. 2 ಲೋಟ ನೀರು. ವೆರಿ ಗುಡ್. ಮುಚ್ಚೋಣ? ಮುಚ್ಚಿ ಸರ್. ಎಷ್ಟು ವಿಷಲ್ ಕೂಗ್ಸೋಣ? 3 ವಿಷಲ್ ಕೂಗ್ಸೋಣ? 3 ಕೂಗಿಸಿ ಸರ್. 3 ವಿಷಲ್ ಕೂಗೋ ತನಕ 4 ಇರಲಿ. ಕೆಲಸ ಇಲ್ಲದೆ ಏನಿಲ್ಲ. ಆ ಕಡೆ ಮಸಾಲ ತಯಾರು ಮಾಡ್ಕೋಬೇಕಲ್ವಾ ಕುಮಾರ್? ಏನು ಮಸಾಲೆ ಇಲ್ಲ ಸರ್, ಮಾಮೂಲಿ ಡೈರೆಕ್ಟಾಗಿ ಬಾಣಲಿಗೆ ಫ್ರೈ ಸ್ವಲ್ಪ ಈರುಳ್ಳಿ ಮಾಮೂಲಿ ಫ್ರೈ ಯಾಕೆ ಮಾಡೋದಾ? ಅಂದ್ರೆ ಕೂಗೋ ತನಕ ನಮ್ಗೆ ನಿಮ್ಗೆ ಏನು ಕೆಲಸ ಇಲ್ಲ? ಇಲ್ಲ. ಓಕೆ, ನೋ ಪ್ರಾಬ್ಲಮ್. ಇದೊಂದು 3 ವಿಷಲ್ ಕೂಗಬೇಕು. ಅಷ್ಟರೊಳಗೆ ಮೊನ್ನೆ ಎಲ್ಲ ನಮ್ಮ ಹುಡುಗರು ತಲೆ ಮಾಂಸ ಮಾಡಕ್ಕೆ ಹೋಗಿ ಅದು ಇನ್ನೇನೋ ಆಗ್ಬಿಟ್ಟಿತ್ತು. ಸ್ವಲ್ಪ ಹೇಳ್ಕೊಟ್ಟು ಬನ್ನಿ ಒಳಗಡೆ. ಬನ್ನಿ ಸರ್. ಆಯ್ತು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ನಲ್ಲಿ ಮೂಳೆಯ ಫ್ರೈಯನ್ನ ಮಾಡೋಕ್ಕೋಸ್ಕರ ನೀವು ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬಂದಿದ್ದಾರೆ. ಇದರೊಳಗೆ ನಲ್ಲಿ ಮೂಳೆ ಹಾಕಿ ಖಾರ ಉಪ್ಪೆಲ್ಲ ಹಾಕಿ ಇದಕ್ಕೊಂದು ಗತಿ ಕಾಣಿಸಿದ್ದಾರೆ. 4 ವಿಷಲ್ ಕೂಗ್ಸಿದ್ದಾರೆ. ಕುಕ್ಕರ್ನು ಮುರಿದಾಕಿದ್ದಾರೆ. ಎತ್ತೋಕೋದ್ರು ಕುಕ್ಕರೇ ಮುರಿದೋಯ್ತು. ಇನ್ನೇನು ಗತಿನೋ? ನಮ್ಮಂತ ಬಡಪಾಯಿ ಹೋಟ್ಲು ಓನರ್ಗಳಿಗೆ ಇಂಥವ್ರು ಇಟ್ಕೊಂಡ್ಬಿಟ್ರೆ ಮಠ ಸೇರ್ಕೊಂಡ್ಬಿಡೋದೆ ನಾವು. ಓಕೆ, ಶುರು ಮಾಡೋದಾ? ಶುರು ಮಾಡ ಸರ್. ಏನು ಕೊಟ್ಟಿವಿ ನಿಮಗೆ? ಫ್ರೈ ಪಾನ್ ಕೊಡಿ. ಎಸ್ ಸರ್. ಎಣ್ಣೆನ ತುಪ್ಪನ? ಏನು ಬೇಡಿ. ಏನು ಬೇಡವಾ? ಯಾಕೋ? ಅದನ್ನೇ ಡೈರೆಕ್ಟ್. ಓ, ಫಸ್ಟ್ ಅದು ಹಾಕಿದ್ಮೇಲೆ ಬೇರೆ ಕತೆನಾ? ಹೌದು. ನೋ ಒಗ್ಗರಣೆ? ಒಗ್ಗರಣೆ ಅದಕ್ಕೆ ಕೊಟ್ಬಿಡಿ. ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ನೋಡೋದು ತಿನ್ನೋದು ಬಿಟ್ಬಿಟ್ಟವ್ರೆ. ಏನು ಬಾಲಕೃಷ್ಣ ಗುರುಜಿ ನಿಮ್ಮ ಮನೆ ಹತ್ರ ಬಂದಿದ್ರಾ? ಇಲ್ಲ ಸರ್. ಈ ನಲ್ಲಿ ಮುಳೆದು ಚೆನ್ನಾಗಿ ಕುಕ್ಕರ್ ಕೂಗಿದಂಗೆಲ್ಲ ಈಚೆ ಬಂದಿರಬೇಕು. ಜಾಸ್ತಿ ಬೇಕಾ ಸೂಪು? ಕಡಿಮೆ ಸಾಕಾ ಕುಮಾರ್? ಕಡ್ಬೇಕು. ಓಕೆ. ಏನು ಮಾಡೋದು ಇದಕ್ಕೆ ಇವಾಗ? ಈಗ ಇನ್ನೇನು ಕತೆ ಇದೆ? ಇವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದೀವಿ, ಉಪ್ಪು ಹಾಕಿದೀವಿ, ಖಾರ ಹಾಕಿದೀವಿ. ಇನ್ನೇನು ಹಾಕ್ಬೇಕೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಹಾಕ್ಬಿಟ್ಟಿದೀವಿ. ಎಲ್ಲ ಹಾಕಿ ಮುಗಿಸಿದ್ದಾರೆ. ಸ್ವಾಮಿ ನೆಕ್ಸ್ಟ್ ಏನೇನು ಹಾಕ್ತೀರಾ? ಹಾಕೊಳ್ಳಿ. ಚಿಕನ್ ಮಸಾಲ 1 ಸ್ಪೂನ್. ಚಿಕನ್ ಮಸಾಲ 1 ಸ್ಪೂನ್. ಚಿಕನ್ ಮಸಾಲ ಮಟನ್ಗಾ? ಹೌದು. ಓಕೆ, ಆಯ್ತು. ಬರ್ದಿಕೊಳ್ರಪ್ಪ ಎಲ್ಲನೂ. ತಂದೂರಿ ಮಸಾಲ 1 ಸ್ಪೂನ್. ಓಕೆ. ಆಮೇಲೆ 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 ಜೀರಾ ಪೌಡರ್ 1 ಸ್ಪೂನ್. ಜೀರಾ ಪೌಡ್ರು ಬೇಕೇ ಬೇಕು ನಿಮ್ಮ ಅಡುಗೆಗಲ್ವಾ? ಪ್ರಶಾಂತ್ ಅವ್ರ ಅಡುಗೆಗೆ ಜೀರಾ ಪೌಡ್ರು ಮಸ್ಟು. ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಪೆಪ್ಪರು. ಓಕೆ ಸರ್. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಕಾಜು ಪೌಡರ್ 1 ಸ್ಪೂನ್. ಇದು ಬೇಕೇ ಬೇಕು ಕಾಜು ಪೌಡ್ರು. ಗೋಡಂಬಿಯ ಪುಡಿ 2 ಸ್ಪೂನು. ಓಕೆ, ಎಕ್ಸ್ಟ್ರಾ ರುಚಿ. ಸೋಯಾಬೀನ್ 2 ಸ್ಪೂನ್. ಸೋಯಾ ಸಾಸು 2 ಸ್ಪೂನು. ಓಕೆ. ಆಮೇಲೆ ವಿನೆಗರ್ 1 ಸ್ಪೂನ್. ವಿನಿಗರ್ 1 ಸ್ಪೂನಾ? ಕರಿಬೇವು. ಓಹೋ, ವೆರಿ ಗುಡ್. ಹಾಕಿ ಸರ್. ಸೂಪ್ ಹಾಕಿದ್ರು. ಸೂಪ್ ಹಾಕ್ಲಾ? ಹಾಕಿ. ಸಾಕೇನು ಸೂಪ್ ಬೇಕಾ? ಸಾಕು. ಸಾಕಲ್ಲ? ಸಾಕು. ಹಾ. ಇದು ಫ್ರೈ ಅಂದರೆ ಸ್ವಲ್ಪ ಗೊಷ್ಟರ ಅಂಟ್ಕೊಂಡಿರ್ಬೇಕು, ತಿನ್ನಕ್ಕೆ ಮಜವಾಗಿರಬೇಕು. ಒಂದ್ಸರಿ ಹಿಂಗಂದ್ರೆ 1-2 ನಿಮಿಷ ಬಾಯಲ್ಲಿ ಹಂಗೆ ಇರಬೇಕು.
ನ್ಯೂ ಪ್ರಶಾಂತ್ ಹೋಟ್ಲಿನ ನೆಲ್ಲಿ ಮೂಳೆ ಫ್ರೈ. ನ್ಯೂ ಪ್ರಶಾಂತ್ ಹೋಟೆಲಿನ ನಲ್ಲಿ ಮೂಳೆ ಫ್ರೈಯನ್ನು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕುಮಾರ್ ಅವರು. ಇದನ್ನು ಫಸ್ಟು ತಿಂದು ನೋಡ್ತೀವಿ, ಚೆನ್ನಾಗಿದ್ರೆ ಮಾತ್ರ ನಿಮಗೆ ರೆಕಮೆಂಡ್ ಮಾಡ್ತೀವಿ. ಬನ್ನಿ ಕುಮಾರ್. ಓಕೆ, ಬನ್ನಿ ಸತೀಶ್, ಬನ್ನಿ ಸತೀಶ್, ಬನ್ನಿ ಸತೀಶ್, ಬನ್ನಿ ಸತೀಶ್. ಸತೀಶ್ ಅವ್ರು ಬರ್ತಾ ಇದ್ದಾರೆ. ನಮ್ಮ ನ್ಯೂ ಪ್ರಶಾಂತ್ ಹೋಟ್ಲಲ್ಲಿ 5 ಬ್ರಾಂಚು ನೋಡಿಕೊಂಡು ಟೇಸ್ಟನ್ನು ನೋಡಿ ಹೊಸ ಅಡುಗೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡುವಂಥ ಸತೀಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸತೀಶ್ ಹೇಳಿ ಸರ್. ಇದೇ ಸಮಾಚಾರ ಹೇಳ್ಬೇಕಲ್ಲ. ಇವತ್ತು ಒಳ್ಳೆ ನಲ್ಲಿ ಮೂಳೆ ಫ್ರೈ ಹಾಂ ಬಾರ್ಸೋಣ. ಬಾರ್ಸಿ. ನೀವು ಬಾರ್ಸಿಲ್ಲ, ಬಾರ್ಸೋಣ ಅಂತ ಕೇಳಿದ್ ನಾನು. ಈಗ ಮೂರ್ತಿ ಬಾರಲಿ. ನಿನ್ನ ಹೆಸರು ಮೂರ್ತಿ ತಾನೆ? ಲೇ ಮೂರ್ತಿ ಕರಿಂದ ನೀನೇ ಬರ್ತೀಯಲ್ಲ ಮತ್ತೆ. ಓ, ಅವ್ರ ನಮಗೆ ಇನ್ನ ಕೆಲ್ಸಕ್ಕೆ ಬಂದಿಲ್ಲ. ದೀಪಾವಳಿಗೆ ಹೋದವನು. ಕ್ರಿಸ್ಮಸ್ ಮುಗ್ದೋಯ್ತಲ್ಲೋ, ನ್ಯೂ ಇಯರ್ ಮುಗ್ದೋಯ್ತಲ್ಲೋ. ಓ, ಹಿಂಗೆ ನಮ್ಮ ಹುಡುಗರ ಕತೆ ಕೇಳಿದ್ರಾ? ಕೇಳಿದೆ. ದೀಪಾವಳಿಗೆ ಹೋದವ್ ನಿನ್ನ ಬಂದಿಲ್ಲ. ಮಾಮೂಲಿ ಹೋಟ್ಲಲ್ಲಿ ಮಾಮೂಲಿ ಕಾಮನ್. ಹೋದ್ರೆ ಊರ್ ಕಡೆ ಹೋದ್ರೆ ಈ ಕಡೆ ಬರಕ್ ಮನ್ಸಾಗಲ್ಲ. ಮನ್ಸಾಗಲ್ಲ. ಎಲ್ಲ ಖಾಲಿ ಆಗ್ಬೇಕು. ಕೈಲಿ ಇರೋದೆಲ್ಲ ಖಾಲಿ ಆಗ್ಬೇಕು. ಖಾಲಿ ಆದ್ಮೇಲೆ ಆಮೇಲಿಂದ ಯಾರು ಇಸ್ಕೊಂಡು ಬರ್ಬೇಕು. ಅಲೋ ಸತೀಶ್, ಯಾರಿಗೆ ಬೇಕ್ರಿ ಇದು ಹೋಟ್ಲು ಸವಾಸ ರೀ? ಆರಾಮಾಗಿದ್ಮೇಲೆ ಯಾರೋ ಹೋಟ್ಲು ಮಾಡಿಸ್ಬಿಟ್ರೆ ನಮಗೆ ಬಂದು. ನಲ್ಲಿ ಮೂಳೆ ಫ್ರೈ, ಅದ್ಭುತವಾಗಿರುವಂತ ನಲ್ಲಿ ಮೂಳೆ ಫ್ರೈ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ತಿಂದವ್ರಿಗೆ ಗೊತ್ತಿರುತ್ತೆ ಅಷ್ಟೇನೆ. ಸರ್ ಟೇಸ್ಟ್ ಮಾಡಿ. ನೀವು ಅವತ್ತಿನ ಮಸಾಲ ಹಾಕಿರೋ ತಲೆಕಾಲು ಮಾಂಸ ಸಾರಿಗೆ ಹೌದು. ಆ ಮಸಾಲ ಹಾಕ್ಬೇಕು ಇದಕ್ಕೆ. ಹೇಳಿರಲ್ಲ, ಹಾಕ್ಬಿಡಿ ನೆಕ್ಸ್ಟ್. ಇದಕ್ಕಿನ್ನ ಅದು ಜೋರಾಗಿರ್ತದೆ ಅಂತ ನನ್ನ ಅನಿಸಿಕೆ. ಹೌದು, ನೆಕ್ಸ್ಟ್ ಮಾಡೋಣ ಬಿಡಿ. ಮಾಮೂಲಿ ನೆಲ್ಲಿ ಮೂಳೆ ಈ ಹಸಿರು ಕಲರ್ ಮಸಾಲದ ಏನ್ ಗೊತ್ತಾ, ಒಂದು ಚೇಷ್ಟೆ, ಅದು ತಿನ್ನಕ್ ಶುರು ಆಗ್ಬಿಟ್ರೆ ಇವೆಲ್ಲ ಡಮ್ಮಿ ಆಗ್ಬಿಡ್ತದೆ. ಹೌದು, ಏನಂತೀರಾ? ಹೌದು, ಕರೆಕ್ಟ್. ಅದು ನಾಟಿ ಮಸಾಲೆ ಅಂದ್ರೆ ಅದೇ, ಮನೆ ಮಸಾಲೆ ಅಂದ್ರೆ ಪಕ್ಕಾ ಮಸಾಲ ಅಂದ್ರೆ ಅದೇನೆ. ಅದೇ ಆಕ್ಚುಲಿಯಾಗಿ ಯಾರಿಗೂ ಗೊತ್ತಿಲ್ಲ. ಸಾಮಾನ್ಯ ಅದು ಮನೆ ಮಸಾಲೆ. ಅದು ಮಾಮೂಲಿ ಇಲ್ಲಿ ಮಾಮೂಲಿ ಈರುಳ್ಳಿ ಫ್ರೈ ಮಾಡಿ ಧನಿಯಾ ಪುಡಿ ಹಾಕಿ, ಖಾರದ ಪುಡಿ ಹಾಕಿ, ಕೊಬ್ಬರಿ ಅದೆಲ್ಲ ಹಾಕ್ತೀವಿ. ಆದ್ರೆ ಇದು ಬರೀ ಉರ್ಗಡ್ಲೆ ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಮಾಡೋದು ಏನ್ ಪ್ರಾಬ್ಲಮ್ ನಿಮಗೆ? ಇದು ನ್ಯಾಚುರಲ್ ಆಗಿ ಏನಂದ್ರೆ ನಮ್ಗೆ ಇವು ಅದನ್ನ ಹಾಕೊಂಡೇ ಬಂದ್ಬಿಟ್ಟಿದ್ವಿ. ಅದೇ ರೂಢಿ ಆಗ್ಬಿಟ್ಟಿದ್ವಿ ನಮಗೆ. ಪ್ರಾಕ್ಟೀಸ್ ಆಗೋದು ಕಾಜು ಇಲ್ದೇನೆ, ಗೋಡಂಬಿ ಇಲ್ದೇನೆ ಅದೇನೇ ಹೇಳ್ದಂಗೆ ಆಗುತ್ತದೆ. ಹಂಗೆ ಆ ಥರ ಆಗ್ಬಿಟ್ಟಿದೆ. ಸರ್ ಟೇಸ್ಟು ಚೆನ್ನಾಗಿದೆಯಾ? ನೋಡಿ, ಮಧ್ಯದಲ್ಲಿ ಒಂದು ಏಟ್ ಹಾಕ್ಸಿದ್ರೆ ಹಿಂಗೆ ಬಿಟ್ಕೊಳುತ್ತೆ. ಅವಲೇ ತಿನ್ನಕ್ ಮಜಾ. ಅದ್ಭುತ. ಆಮೇಲೆ ಆ ನಲ್ಲಿ ಮೂಳೆ ಹಿಂದೆನ ಚೆನ್ನಾಗಿ ಕಚ್ಚಬೇಕು. ಅವಲೇ ಮಜಾ ಆಗೋದು. ಇಲ್ಲ ಅಂದ್ರೆ ನೆಲ್ಲಿ ಮೂಳೆ ಥ್ರಿಲ್ಲಿಗೆ ಹೋಗಲ್ಲ ಅಲ್ವಾ? ಹೌದು. ಇದ್ರದ್ದು ಚಾಪ್ಸಲ್ಲಿ ಚರ್ಸಿ ಈ ತಿನ್ಬೇಕು. ಲೈನ್ಗಿಂತ ನೀವು ತಿನ್ಬೇಕು. ಲೈನಲ್ಲಿ ತಿನ್ಬೇಕು, ತುದಿ ಪೀಸ್ ತಿನ್ಬೇಕು. ಅದ್ಭುತ, ತುಂಬಾ ಚೆನ್ನಾಗಿದೆ. ಮಾರ್ ಓಕೆ ಸರ್. ಮಟನಲ್ಲಿ ಮೂಳೆ ಇರಬೇಕು, ಅವಳೇ ತಿನ್ನಕ್ಕೆ ಮಜಾ. ಅದು ಹೊಸ ಇದ್ರೆ ಸ್ವಲ್ಪ ಅನ್ನ, ಸ್ವಲ್ಪ ರಸಮು, ಪಕ್ಕದಲ್ಲಿ 2 ಪೀಸ್ನಲ್ಲಿ ತಿಂತಾರೆ, ಮಜಾನೇ ಬೇರೆ. ಈ ಥರ ಒಳ್ಳೊಳ್ಳೆ ಅಡುಗೆಗಳು ಬೇಕು. ಪ್ರಶಾಂತ್ ಹೋಟೆಲ್ಗೆ ಹೋಗ್ಬೇಕು ಅಂದರೆ ಪ್ರಶಾಂತ್ ಹೋಟೆಲ್ ಅವರ ನಂಬರ್ ಇದೆ, 41483339. ಈ ನಂಬರ್ಗೆ ಫೋನ್ ಮಾಡಿ. ಪಾರ್ಸಲ್ಲು ಕೂಡ ಕಳಿಸ್ಕೊಡ್ತಾರೆ. ಈಗ ತಾನೇ ಒಳ್ಳೆ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. 2 ಫ್ಯಾಮಿಲಿ ರೆಸ್ಟೋರೆಂಟ್, ಡೀಲಕ್ಸ್ ರೆಸ್ಟೋರೆಂಟ್ಗಳನ್ನ ಮಾಡಿದ್ದಾರೆ. ಒಂದು ಟಿ ದಾಸರಳ್ಳಿಲಿ, ಒಂದು ವಿದ್ಯಾರಣ್ಯಪುರದಲ್ಲಿ. ಅದ್ಭುತವಾಗಿರುವಂಥ ರೆಸ್ಟೋರೆಂಟ್ಗಳು. ಫ್ಯಾಮಿಲಿ ಜೊತೆಗೆ ಹೋಗಿ ಶನಿವಾರ ಭಾನುವಾರ ಒಳ್ಳೆ ಕನ್ನಡ ಹಾಡುಗಳನ್ನ ಕೇಳ್ತಾ ಈ ತಲೆ ಮಾಂಸ ಮುದ್ದಿನ ತಿಂತಾ ಇರೋ ಮಜಾ ಹೆಂಗಿರುತ್ತೆ ಅನ್ಕೊಂಡಿರ್ತೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ನಲ್ಲಿ ಮೂಳೆ ಫ್ರೈ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸತೀಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕುಮಾರ್. ಥ್ಯಾಂಕ್ ಯು. ಸಿಕ್ಕಾಪಡೆ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ನಲ್ಲಿ ಫ್ರೈ. ಇವತ್ತೇ ಮಟನ್ ತರಿಸಿ ನಲ್ಲಿ ಫ್ರೈನ ಮಾಡ್ಕೊಳ್ತಾ ಇರಿ. ಅಲ್ಲಿ ತನಕ ಇದನ್ನ ತಿಂದು ಮುಗಿಸ್ತೀನಿ. ಈಗ ತಗೋಣ ಒಂದು ಸ್ಮಾಲ್ ಬ್ರೇಕ್. ನಲ್ಲಿ ಮೂಳೆ ಫ್ರೈ ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಅರಿಶಿನ, ನಲ್ಲಿ ಮೂಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಉಪ್ಪು, ಅಚ್ಚ ಖಾರದ ಪುಡಿ, ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸಿ. ಪ್ಯಾನಿಗೆ ಬೇಯಿಸಿಕೊಂಡ ನಲ್ಲಿ ಮೂಳೆ ಹಾಕಿ ಇದಕ್ಕೆ ಚಿಕನ್ ಮಸಾಲ,
ತಂದೂರಿ ಮಸಾಲ, ಜೀರಿಗೆ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಗೋಡಂಬಿ ಪುಡಿ, ಸೋಯಾ ಸಾಸ್, ವಿನಿಗರ್, ಕರಿಬೇವು, ನಲ್ಲಿ ಮೂಳೆ ಬೇಯಿಸಿಕೊಂಡ ಸೂಪ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಲ್ಲಿ ಮೂಳೆ ಫ್ರೈ ನಿಮ್ಮನೇಲೂ ready. ನಮ್ಮ ಫಾರ್ಚೂನ್ ಸನ್ಫ್ಲವರ್ ಇರಿಸುವ ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಡುಗೆ ಮಾಡೋಕ್ಕೋಸ್ಕರ. ಮುರಳಿಯವರೇ, ನಮಗೂ ಸಿಕ್ಕಾಪಟ್ಟೆ ಅಡುಗೆ ಮಾಡೋಕೆ ಬರ್ತೀರಿ. ಒಳ್ಳೆ ಕತೆ ಹೇಳ್ತಿರಲ್ಲ. ನಮ್ಮೂರಲ್ಲಿ ನಾನೇ ಫೇಮಸ್ಸು, ನಮ್ಮಲ್ಲಿ ನಾನೇ ಫೇಮಸ್ಸು, ನಮ್ಮ ಕುಟುಂಬದಲ್ಲಿ ನಾನೇ ಫೇಮಸ್ಸು, ತುಂಬ ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆ ಮಾಡ್ತೀನಿ ರೀ, ನಾನ್ ವೆಜ್ಜು ಅಂತ ಹೇಳ್ಕೊಂಡು ತುಂಬ ಜನ ಬರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಯಶೋದವ್ರೆ. ಯಶೋದವ್ರೆ ಬನ್ರಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಯಶೋದವ್ರೆ. ಏನು ಮಾಡ್ಕೊಂಡಿರಿ ಯಶೋದವ್ರೆ? ಹೌಸ್ ವೈಫ್ ನಾನು. ಯಜಮಾನ್ರು ಏನು ಮಾಡ್ತಾರೆ? ಬಿಸ್ನೆಸ್ ಮಾಡ್ತಾರೆ. ಏನು ಯಜಮಾನ್ರ ಹೆಸರು? ಶ್ರೀರಾಮ್ ಅಂದ್ಬಿಟ್ಟು. ಶ್ರೀರಾಮ್. ಓಕೆ. ಎಲ್ಲಿದೆ ನಿಮ್ಮ ಮನೆ? ಉತ್ರಳ್ಳಿಲೇ ಇರೋದು. ಇಲ್ಲೇ ಪಕ್ಕಕ್ಕಿದ್ದೀರೇನು? ನಡ್ಕೊಂಡ್ ಬಂದ್ರಾ? ಇಲ್ಲ, ಗಾಡಿ. ಎಷ್ಟು ಜನ ಮಕ್ಕಳು? ಇಬ್ರು ಮಕ್ಳು. ಏನ್ ಮಾಡ್ತಾರೆ? ಮಗ ಬಿಸ್ನೆಸ್ ಮಾಡ್ತಾನೆ. ಓಕೆ. ಮಗಳು ಬಂದು ಡಿಗ್ರಿ ಮುಗ್ದಿದೆ, ಮದ್ವೆ ಮಾಡಕ್ ನೋಡ್ತಾ ಇದೀವಿ. ಮದುವೆ ಮಾಡಕ್ ನೋಡ್ತಾ ಇದ್ದೀರಾ? ಡಿಗ್ರಿ ಮುಗ್ದಿದೆ. ಓಕೆ. ಗಂಡು ಸಿಕ್ಬೇಕು. ಏನು ಓದಿರ್ಬೇಕು ಗಂಡು? ಗ್ರಾಜುಯೇಟ್ ಆಗಿರ್ಬೇಕು. ಕಡಿಮೆ ಓದಿರಾಗಲ್ಲ. ಇಲ್ಲ, ಗ್ರಾಜುಯೇಟ್ ಮಿನಿಮಮ್ ಓದಿರ್ಬೇಕು. ಹೌದು. ಆಮೇಲೆ ಮನೆ ಕಡೆ ಎಲ್ಲ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಅಂದ್ರೇನು? ನಮ್ಮಂಗೆ ಎಲ್ಲ ಇರ್ಬೇಕು. ಓಕೆ. ಸ್ವಲ್ಪ ದುಡ್ಡು ಕಾಸು ಜೋರಾಗಿ ಇಟ್ಕೊಂಡಿರ್ಬೇಕು. ಒಳ್ಳೆ ಹುಡುಗ ಇರ್ಬೇಕು. ಬರೋದಕ್ಕಿಂತ ಮೊದಲೇ ಕಾರ್ ತಗೊಂಡಿರ್ಬೇಕು. ಹಂಗಂತ ಏನಿಲ್ಲ. ಕೆಲ್ಸಕ್ಕೆ ಸೇರಿದ್ಮೇಲೆ ಕಾರ್ ತೊಗೊಳಕ್ ಕಾಯಕ್ಕಾಗಲ್ಲ. ಆತರ ಏನಿಲ್ಲ. ಆಮೇಲೆ ಹೇಳಿ. ಚೆನ್ನಾಗಿರ್ಬೇಕು. ಟೋಟಲ್ ಚೆನ್ನಾಗಿರ್ಬೇಕು. ಓಕೆ. ಅವ್ರ ತರನೇ ಚೆನ್ನಾಗಿರ್ಬೇಕು ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಓಕೆ, ಡನ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಶೋಧ ಅವರೇ ಏನು ಅಡುಗೆ ಮಾಡ್ತೀರಿ? ಪಾಲಕ್ ಚಿಕನ್ ಮಾಡ್ತಾ ಇದೀವಿ. ಪಾಲಕ್ ಚಿಕನ್ ಯಾರಿಗೆ ಇಷ್ಟ ನಿಮ್ಮಲ್ಲಿ? ಇದು ಎಲ್ಲರಿಗೂ ಇಷ್ಟ. ಎಲ್ರಿಗೂ ಯಜಮಾನಿಗೆ ಇಷ್ಟ ನೀವು ಮಾಡೋದು? ಅವ್ರಿಗೆ ಕ್ಯಾಪ್ಸಿಕಮ್ ಚಿಕನ್ ಇಷ್ಟ. ಕ್ಯಾಪ್ಸಿಕಮ್ ಚಿಕನ್ ಇಷ್ಟ. ಆಮೇಲೆ ಪೋರ್ಕ್ ಮಟನ್ ಇಷ್ಟ. ತಿನ್ನಲ್ಲ? ಮಟನ್ ತಿಂತೀವಿ. ಆಮೇಲೆ ಎಲ್ಲ ನಾನ್ ವೆಜ್ ತಿಂತೀವಿ. ಎಲ್ಲ ನಾವು ಬಿಡಿ, ಯಾವ್ದನ್ನು ಬಿಟ್ಟಿಲ್ಲ. ಇಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪಾಲಕ್ ಚಿಕನ್ ಮಾಡೋಕ್ಕೋಸ್ಕರ ಯಶೋಧ ಅವರು ಉತ್ತರಳ್ಳಿಯಿಂದ ಬಂದಿದ್ದಾರೆ. ಮೇಡಮ್, ಮಾಡಕ್ಕೆ ಏನೇನು? ಪಾಲಕ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಅರಿಶಿನ, ಚಿಕನ್ ಮಸಾಲ, ಪಾಲಕ್, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ ಮೇಡಮ್? ಓಕೆ. ಏನ್ ಕೊಳ್ಳಿ ಫಸ್ಟ್? ಒಂದು ಬಾಣ್ಲಿ. ಏನಕ್ಕೆ ಹೇಳಿ ಬಾಣ್ಲಿ? ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ರುಬ್ಕೋತೀರಾ? ಹಾ. ಇದು ಪಾಲಕ್ ಸೊಪ್ಪೇನು ಬೇಯಿಸ್ಕೊಳ್ಳಲ್ವಾ ನೀವು? ಅದನ್ನೇ ಫ್ರೈ ಮಾಡ್ಕೊಳ್ತೀವಿ ಎಣ್ಣೆಲಿ. ಎಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಹಾ, ಸಾಕ್ಬಿಡಿ. ಮಗನ ಹೆಸರೇನು? ಅಭಿಷೇಕ್ ಗೌಡ. ಅಭಿಷೇಕ್ ಗೌಡ. ಮಗಳ ಹೆಸರು? ಅಶ್ವಿನಿ ಗೌಡ. ಅಶ್ವಿನಿ ಗೌಡ. ಯಜಮಾನ ಹೆಸರೇನು? ಶ್ರೀರಾಮ್. ಸೊಸೆ ಹುಡುಕ್ತಾ ಇದೀರಾ ಇಲ್ವಾ? ಇಲ್ಲ. ಫಸ್ಟ್ ಅಳಿನ ಹುಡುಕ್ಬಿಡೋಣ, ಆಮೇಲೆ ಪುರ್ಸೊತ್ತಾಗಿದೆ ಸೊಸೆ ನೋಡೋಣ ಅಂತಾನ. ಹಾ. ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಈರುಳ್ಳಿ ಹಾಕಿದ್ದಾರೆ, ಬೆಳ್ಳುಳ್ಳಿ ಹಾಕಿದ್ದಾರೆ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಓಕೆ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ. ಏನಿದು? ಕೊತ್ತಂಬರಿ ಸೊಪ್ಪು. ಓಕೆ. ಪುದೀನ. ಓಹೋ, ಪುದೀನ ಫ್ರೆಶ್. ಪುದೀನ ಚಿಕನ್ ಮಾಡ್ತಾ ಇರೋದು? ಪಾಲಕ್ ಚಿಕನ್? ಇಲ್ಲ, ಪಾಲಕ್. ಓ, ಅದು ಇದೆಯಾ ಇನ್ನ? ಓಕೆ. ಆಮೇಲೆ ಪಾಲಕ್ ಸೊಪ್ಪ? ಹಾ, ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. ಓಹೋ, ನೀರಲ್ಲಿ ಏನು ಬೇಯಿಸ್ಕೊಳ್ಳೋದು ಬೇಡವಾ? ಇಲ್ಲ, ಎಣ್ಣೆಲ್ಲೇ ಬೇಯಿಸ್ಕೋಬೇಕು? ಹಾ, ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಚಕ್ಕೆ ಒಂದು. ಓಕೆ. ನಿಮ್ಮೂರು ಯಾವುದು? ನಮ್ದು ಉತ್ತರಳ್ಳಿನೇ. ಅಲ್ಲ, ನಿಮ್ಮ ಅಮ್ಮನ ಮನೆ? ಮಹಾಲಕ್ಷ್ಮಿ ಲೇಔಟ್. ಮಹಾಲಕ್ಷ್ಮಿ ಲೇಔಟ್ ಅಲ್ವಾ? ಸ್ವಲ್ಪ ಚಕ್ಕೆ. ಆಮೇಲೆ ಒಂದು 4 ಲವಂಗ. 4 ಲವಂಗ. ಚಕ್ಕೆ ಒಂದು 4 ಲವಂಗ. ಮೆಣಸು ಸ್ವಲ್ಪ, ಕಾಳು ಮೆಣಸು. ಎಸ್ ಮೇಡಮ್, ಸಾಕಷ್ಟೇನೆ? ಹಾಂ, ಸಾಕು. ಎಷ್ಟಿದೆ ಚಿಕನು? ಅರ್ಧ ಕೆಜಿ. ಅರ್ಧ ಕೆಜಿ ಇದೆಯಾ? ಇದರಲ್ಲಿ ಮಟನ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಇದೇ ಮಸಾಲ? ನಿಮ್ಮಲ್ಲಿ ಮಟನ್ ಜಾಸ್ತಿನಾ ಚಿಕನ್ ಜಾಸ್ತಿನಾ? ಏನು ಜಾಸ್ತಿ? ಮಟನ್ನು ಮಾಡ್ತೀವಿ, ಚಿಕನ್ನು ಮಾಡ್ತೀವಿ. ಓಕೆ. ತೆಂಗಿನಕಾಯಿ ಹಾಕಿ. ಎಸ್ ಮೇಡಮ್, ಹಾಕಿ ತೆಂಗಿನಕಾಯಿ. ಓಕೆ.
ಗ್ರೇವಿ ತಾನೇ ಇದು? ಹಾಂ ಗ್ರೇವಿ. ಇದ್ರ ಜೊತೆ ಏನು ಚೆನ್ನಾಗಿರುತ್ತೆ ಇದು? ಚಪಾತಿ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಮನೆಯಿಂದ ಏನು ತೊಂದರೆ ಏನು ಬರೀ ಕೈ ಬಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಇತ್ತು. ಹಾಂ ಏಯ್ ಯಶೋಧ ಅವರೇ, ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಮುದ್ದೆನೂ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ತಿನ್ಬೋದು, ಮಾಡಿಕೊಡ್ಬೇಕಲ್ಲ. ಡ್ರೈ ಮಾಡಿದ್ರು ಚೆನ್ನಾಗಿರುತ್ತೆ. ಓಕೆ, ನೀವು ಡ್ರೈ ಮಾಡ್ತೀರಾ ಗ್ರೇವಿ ಮಾಡ್ತೀರಾ? ಮೀಡಿಯಮ್ ಸೆಮಿ ಗ್ರೇವಿ. ಚೆನ್ನಾಗಿ ಮಸಾಲ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟು. ಮಾಡಾದ್ಮೇಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ಯಜಮಾನ್ರು ಕರ್ಕೊಂಡ್ಬರ್ಬೇಕಿತ್ತು, ಅವರೆಲ್ಲ ಹೊರಗಡೆ ಹೋಗಿದ್ರು. ಬಿಡಿ ಬಿಡಿ. ಓಕೆ ಆಯ್ತಾ? ಇನ್ನು ಆಗ್ಬೇಕಾ? ಇನ್ನೂ ಸ್ವಲ್ಪ. ಇನ್ನೂ ಸ್ವಲ್ಪ ಆಗ್ಬೇಕಲ್ಲ? ಆಗಲಿ ಆಗಲಿ ಆಗಲಿ. ಹಾಂ ಸಾಕ್ಬಿಡಿ. ಎಣ್ಣೆಲಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತಲ್ಲ? ಹಾಂ ಓಕೆ, ಏನು ಮಾಡಿದ್ದೀನ? ಗ್ರೈಂಡ್ ಮಾಡ್ಕೋಬೇಕು. ಹಾಂ ತೊಳಿ. ಇದೇ ಮಸಾಲ ಮಟನ್ಗೆ ಹಾಕೊಂಡು ಚೆನ್ನಾಗಿರುತ್ತೆ ಅಂತ ಯಶೋದವ್ರು ಹೇಳ್ತಾ ಇದ್ದಾರೆ. ಎಸ್, ವಾರವಿಡೀ ಮಾಡಿದ್ರು ತಿಂತಾರೆ. ಶನಿವಾರ ಒಂದಿನ ಇದ್ದಾರೆ ಏನಂದ್ರೆ ಹಾಂ ಜನ ಇದ್ದಾರೆ. ಶನಿವಾರ ಒಂದಿನ ತಿನ್ನೋದು ಅಷ್ಟೇ ನಾವು. ಬೇರೆ ಎಲ್ಲ ದಿನ ಬಾರಿಸೋದೇನ? ಮಾಡಕ್ ನೀವು ಇರ್ಬೇಕಷ್ಟೇ ಹಾಂ ಅಲ್ವಾ? ಮಗಳಿಗೆ ಅಡಿಗೆ ಹೇಳ್ಕೊಟ್ಟಿದ್ದೀರಾ? ಬರ್ತಾ ಮಗಳಿಗೆ ಅಡಿಗೆ? ಓಕೆ, ಪಾಲಕ್ ಚಿಕನ್ ಅನ್ನ ಮಾಡೋಕ್ಕೋಸ್ಕರ ಯಶೋಧ ಅವರು ಉತ್ರಳ್ಳಿಯಿಂದ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಗಟ್ಟಿಯಾದಂತ ಸೆಮಿ ಗ್ರೇವಿ ಪಾಲಕ್ ಚಿಕನ್ ಅನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅದು ಡ್ರೈ ಮಾಡ್ಕೋಬಹುದು, ಗ್ರೇವಿ ಮಾಡ್ಕೋಬಹುದು, ಗಟ್ಟಿ ಗೊಜ್ಜು ಮಾಡ್ಕೋಬಹುದು ಅಂತ ಬೇರೆ ಹೇಳ್ತಾ ಇದ್ದಾರೆ. ಎಸ್ ಮೇಡಮ್, ಏನ್ ಮಾಡೋಣ ಈಗ? ಕುಕ್ ರೆಡಿ. ಕುಕ್ಕರ್ ಇಟ್ಕೋಣ. ರುಬ್ಬಾಗಿದ್ದಿಲ್ಲ? ನೈಸ್ ಆಗಿದೆಯಾ? ಹಾಂ ನೈಸ್ ಆಗಿ. ಎಸ್ ಮೇಡಮ್, ರೆಡಿ. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಸ್, ಮಸಾಲೆ ರುಬ್ಬಿರೋದು ಹಾಕ್ತೀನಿ. ರುಬ್ಬಿರೋಂಥ ಮಸಾಲ ಹಾಕೊಳ್ಳಿ ಮೇಡಮ್. ಸಾಕಾ? ಸಾಕಷ್ಟು. ಇಷ್ಟು? ಹಾಂ ಸಾಕು. ಕುಕ್ಕರ್ ಕೂಗಿಸ್ತೀರಾ ಒಟ್ಟಿಗೆ, ಆಮೇಲೆ ಮಸಾಲ ಹಾಕೊಳ್ಳೋದು? ಅದರಲ್ಲೇ ಬೇಕು. ಓಕೆ, ಚಿಕನ್ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಓಕೆ, ಪಾಲಕ್ ಚಿಕನ್ ಒಳ್ಳೆ ಗ್ರೇವಿ ಮಾಡಿ ನೋಡಿ. ನಮ್ಮ ಮಲ್ಲಿಯವರಿಗೆಲ್ಲ ತುಂಬಾ ಇಷ್ಟ ಈ ಗ್ರೇವಿ ಅಂತ ಹೇಳ್ತಾ ಇದ್ದಾರೆ. ಅರ್ಶಿನ ಪುಡಿ ಸ್ವಲ್ಪ ಹಾಕಿ ಮೇಡಮ್. ಅರಿಶಿಣದ ಪುಡಿ ಆಮೇಲೆ ಓಕೆ ಓಕೆ ಓಕೆ. ಅರಿಶಿನ ಪುಡಿ ಸ್ವಲ್ಪ ಮಸಾಲ ಹಾಕೊಂಡಿದ್ದೀವಿ. ಬರೀ ಜಾಸ್ತಿ ಮಾಡಲ? ಹಾಂ ಮಾಡಿ. ಟೊಮೆಟೊ. ಓಕೆ ಮೇಡಮ್. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ಯಶೋಧ? ಫ್ರೀ ಟೈಮಲ್ಲಿ ಟಿ ವಿ ನೋಡ್ತೀವಿ. ಆಮೇಲೆ ನಿಮ್ಮ ಪ್ರೋಗ್ರಾಮ್ ಮಿಸ್ ಇಲ್ದಂಗೆ ನೋಡ್ತೀವಿ. ಥ್ಯಾಂಕ್ ಯು. ಆಮೇಲೆ ಬೇರೆ ಮಾಮೂಲಿ ಫ್ರೆಂಡ್ಸ್ ಜೊತೆ ಯಜಮಾನ್ರು ಸಿನಿಮಾ ಹೋಟೆಲ್ಲು ಅದೆಲ್ಲ ಜಾಸ್ತಿ ಹೋಗಲ್ಲ. ಅಲ್ವಾ? ಮನೇಲೇ ಜಾಸ್ತಿ ಮಾಡ್ತೀವಲ್ಲ. ನೀನು ಆದ್ರೂ ಮನೇಲಿ ಮಾಡ್ತೀವಲ್ಲ. ಯಾವಾಗಾರ ಅಪರೂಪನಾ? ಹ್ಞೂ. ಓಕೆ, ಈಗ ಮಸಾಲೆ ಹಾಕ್ತೀನಿ. ಎಸ್ ಮೇಡಮ್, ಹಾಕಿ. ರುಬ್ಬಿರ್ತಕ್ಕಂಥ ಮಸಾಲ, ಅದರಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಪುದೀನ ಸೊಪ್ಪಿದೆ, ಪಾಲಕ್ ಸೊಪ್ಪಿದೆ, ಎಲ್ಲವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ರುಬ್ಬಿ ಹಾಕ್ತಾ ಇರುವಂಥ ಒಂದು ಚಿಕನ್ ಮಸಾಲ, ಗಟ್ಟಿ ಗ್ರೇವಿಯ ಮಸಾಲ. ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ ಮೇಡಮ್. ಚಿಕನ್ ಮಸಾಲ ಸ್ವಲ್ಪ. ಓಕೆ, ಸ್ವಲ್ಪ ಚಿಕನ್ ಮಸಾಲ. ಎಸ್ ಮೇಡಮ್. ಉಪ್ಪಲ್ಲ ಕಲ್ಲುಪ್ಪು ಬೇಕಾ, ಪುಡಿ ಉಪ್ಪು ಸಾಕ? ಆಮೇಲೆ ಉಪ್ಪಿನ ನಾವು ತಾನೆ. ಸಾಕು. ನೀರು ಸಾಕ ಇಷ್ಟೇನೆ? ಹಾಂ ಸಾಕು. ಕೂಗಿಸ್ಬಿಡೋದಾ? ಹಾಂ, ವಿಸಿಲ್ ಹೊಡ್ಸಿ. ಎಷ್ಟು ವಿಷಲ್ ಕೂಗ್ಸೋಣ? ಈಗ ಒಂದು ವಿಸಿಲ್ ಹೊಡೆದ್ರೆ ಚಿಕನ್ ಬೆಂದೋಗುತ್ತಲ್ವಾ? ಬೆಂದೋಗುತ್ತಾ? ಓಕೆ, ಕೂಗ್ಸೋಣ. ಕೂಗ್ಸಿ.
ಒಂದು ಕರೆಕ್ಟಾಗಿ 2 ವಿಷಲ್ ಬೇಕು. ಒಂದು ಸಾಕಾ? 2 ವಿಸಿಲ್ 2 ವಿಷಲ್ ಬರಲಿ. 2 ವಿಷಲ್ ತಯಾರಾಯಿತು ಅಂದರೆ ಒಳ್ಳೆ ಒಂದು ಪಾಲಕ್ ಚಿಕನ್ ತಯಾರಾಗುತ್ತೆ. ಓಕೆ 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 ಒಂದು ನಿಮಿಷ. ಇನ್ನೇನು ಮಸಾಲೆ ಏನು ಬೇಡ, ಏನು. ರೆಡಿ ಹಾಂ ರೆಡಿ. ರೆಡಿ ಟು ಈಟು. ಕೂಗಿದ್ರೆ ಸಾಕು. ಹಾಂ ಓಕೆ ಯಶೋದ್ ಅವರೇ, ಫೈನಲ್ ಆಗಿ ರೆಡಿ ಆಗಿರುತ್ತಾ? ಹಾಂ ರೆಡಿ ಆಗಿ. ನೋಡ್ಬೋಣ ಏನಾಗಿರುತ್ತೆ ಅಂತ. ಹಾಂ ನೋಡಿ. ಓಹೋ, ಚೆನ್ನಾಗಿದ್ದೆ ಅಂತ ಅನ್ಕೋಬೋದಾ? ಹಾಂ ಚೆನ್ನಾಗಿದೆಯಾ? ಆಗಿದೆ. ಆದ್ರೂ ನೀವು ನಮ್ಮ ಮನೆ ಇಲ್ಲೆಲ್ಲೋ ನಮ್ಮ ಸ್ಟುಡಿಯೋ ಪಕ್ಕದಲ್ಲಿ ಮನೆ ಇಟ್ಕೊಂಡು ಬರೀ ಕೈಲಿ ಬಂದಿದ್ದೀರ ನೀವು ಅಮ್ಮ ಮಗಳು. ಆ ಚಪಾತಿನೋ ಪೂರಿನೋ ಮುದ್ದೆನೋ ಬಿಸಿಯಾಗಿ ಮಾಡ್ಕೊಂಡ್ ಬರ್ಬೇಕು ತಾನೆ? ಹೇಳಿದ್ರೆ ನಾವು ಮಾಡ್ಕೊಂಡು ಯಶೋದ್ ಅವ್ರೆ ಎಲ್ಲ ಹೇಳ್ತಾರೇನ್ರಿ ನಿಮ್ಗೆ? ಹಾಕ್ರಿ. ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟ್ಲಲ್ಲಿ ಯಶೋದ್ ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಪಾಲಕ್ ಚಿಕನ್ ರೆಡಿ. ಪಾಲಕ್ ಚಿಕನ್ ರೆಡಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಪಾಲಕ್ ಚಿಕನ್ನು ಇದಕ್ಕೆ ಚಪಾತಿನೋ ಪೂರಿನೋ ಏನಾರು ಹಾಕೊಂಡು ತಿನ್ನಲೇಬೇಕು. ರೆಡಿ ಮಾಡಿ ತಿಂದು ನೋಡಿ ನಿಮ್ಗೆ ಹೇಳ್ತೀನಿ. ಚೆನ್ನಾಗಿದ್ರೆ ನೀವು ಮಾಡ್ಕೊಳ್ಳಿ, ಚೆನ್ನಾಗಿಲ್ಲ ಅಂದ್ರೆ ನಾವೇ ತಿನ್ಕೊಳ್ತೀವಿ. ಯಶೋದ್ ಅವ್ರೆ ಯಾರ ಜೊತೆ ಬಂದ್ರಿ? ನಮ್ಮ ಮಗಳ ಜೊತೆ ಬಂದು. ಏನ್ ಮಗಳ ಹೆಸರು ಅಂತ ಹೇಳಿದ್ರಿ? ಅಶ್ವಿನಿ ಗೌಡ. ಅಶ್ವಿನಿ ಗೌಡ್ರೆ ಬನ್ರಿ ರೀ, ಕುತ್ಕೊಳ್ರಿ. ಏನ್ ಮಾಡ್ಕೊಂಡಿದ್ರಿ ಅಶ್ವಿನಿ? BBM ಕಂಪ್ಲೀಟ್ ಆಗಿದೆ. ಓಕೆ, ಈಗ ಮನೇಲಿ ಮನೇಲಿದ್ದೀರಾ? ಈ ವರ್ಷ ಮದ್ವೆನಾ? ಹೌದು. ಕರೀರಿ, ಮರ್ತ್ಬಿಡ್ಬೇಡಿ ನಮ್ನ. ಆಯ್ತು, ಕರಿ. ಹೆಂಗಿರ್ಬೇಕು ಹುಡುಗ? ನಿಮ್ಮ ಅಮ್ಮನೇ ಬೇರೆ ಹೇಳ್ತಾವ್ರಿ, ಹೆಂಗಿರ್ಬೇಕು ನೀವ್ ಹೇಳ್ರಿ. ಇಲ್ಲ, ಅವ್ರ ಹೆಂಗೆ ಹೇಳ್ತಾರ ಹಂಗೆ. ಅದೇಂಗಪ್ಪ ಹಂಗೆ? ಇಲ್ಲ, ನೀವು ತಾನೆ ಮಾಡೋದು ಅವ್ರ ಆಸೆ ಇರುತ್ತೆ, ಹಿಂಗಿರ್ಬೇಕು ಹುಡುಗ ಅಂತ. ಆತರ ಆಸೆಗಳಿಲ್ವಾ? ಇಲ್ಲ, ಅವ್ರು ನೋಡ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಅವ್ರು ನೋಡ್ತಾರ ಬಿಡ್ತಾರ, ನೋಡ್ಬೇಕಂದ್ರೆ ಹೇಳ್ಬೇಕಲ್ಲ ಹಿಂಗಿರ್ಬೇಕು ಅಂತ. ಇಲ್ಲ, ಅವರೇ ಹೇಳ್ತಾರೆ. ಅವ್ರು 1964 ಹೆಂಗ್ ನೋಡಿದ್ರು ಹಂಗ್ ನೋಡ್ತಾರೆ. ಪರವಾಗಿಲ್ಲ, ಹಂಗೆ ಇರ್ಲಿ ಬಿಡಿ. ಹೆಂಗಾರ ಮಾಡ್ಕೊಳ್ಳಿ ಅಮ್ಮ ಮಗಳು ನೀವು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತ ಇರುವಂತ ಅಡುಗೆನ ಮಾಡಿದ್ದಾರೆ. ಒಳ್ಳೆ ಒಂದು ಪಾಲಕ್ ಚಿಕನ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಟೇಸ್ಟ್ ಮಾಡ್ಬೇಕು. ಮೂರ್ತಿ, ಬರಲಿ 2 ಪ್ಲೇಟ್ ತಗೊಂಬರ. ಟೇಸ್ಟ್ ಮಾಡ್ತೀರಾ? ಬೇಡವಂತೆ ಬಿಡ ಅವ್ರಿಗೆ. ಅವ್ರು ಇವತ್ತು ವೆಜ್ ಅಂತ ಹೋಗೋ ಮದುವೆ ಆಗ್ಲಿ ಅಂತ ಇದ್ ಮಾಡ್ತಾ ಇದಾರೆ. ಅವರು ಸ್ವತಃ ಮಾಡ್ತಾ ಇದಾರೆ. ಚೆನ್ನಾಗಿ ಮಾಡ್ತಾರ ಅಮ್ಮ ಅಡುಗೆ? ಎಲ್ಲ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡಿದಿರೋದು ನಿಮ್ಮ ಅಮ್ಮ ಯಾವ್ದು ಹೇಳಿ? ಇಲ್ಲ, ಆಲ್ಮೋಸ್ಟ್ ನಾನ್ ವೆಜ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆಜ್ ಪರವಾಗಿಲ್ಲ, ಅಷ್ಟಕ್ಕೆ ಅಷ್ಟೇನಾ? ಓಕೆ, ಒಬ್ಬಟ್ಟಿಗೆ ಒಟ್ಟು ಮಾಡಕ್ ಬರಲ್ಲ? ಅದೆಲ್ಲ ಮಾಡ್ತಾರೆ. ಓಕೆ, ಬೇರೆ ಬೇರೆ ಇರುತ್ತಲ್ಲ. ನಾನ್ ವೆಜ್ ಅಲ್ಲಿ ತುಂಬಾ ಚೆನ್ನಾಗಿ. ನಾನ್ ವೆಜ್ ಎಕ್ಸಿಲೆಂಟ್. ಅದಕ್ಕೆ ಮಿಲಿಟರಿ ಹೋಟ್ಲ್ ಕರ್ಸ್ಕೊಂಡಿರೋದು. ಫಸ್ಟ್ ಇತ್ತು ನಮ್ದು ಮಿಲಿಟರಿ ಹೋಟೆಲ್. ಅದೇ ಹೇಳ್ತಾರೆ, ಏನ್ ಮಿಲಿಟರಿ ಹೋಟ್ಲ್ ಹೆಸರೇನು? ಅವಾಗ ತುಂಬಾ ಹಳೇದಾ? ತುಂಬಾ ಹಳೇದು. ನಾನು ನೆನಪಲ್ಲಿತ್ತ ನಿಮ್ಗೆ? ತುಂಬಾ ಚಿಕ್ಕ. ಯಶೋದ್ ಅವರೇ ಹೋಟ್ಲ್ ಇಟ್ಟಿದ್ರಂತೆ ಮೊದಲು. ಏನ್ ಹೋಟ್ಲ್ ಹೆಸರು ಯಶೋದ್ ಅವರೇ? ಹೋಟ್ಲೆ ಸೈಡ್ ಅಂತ ಏನಿಲ್ಲ. ಚಾಕ್ನ ಅಂಗಡಿ. ಹಾಂ, ಚಾಕ್ನ ಅಂಗಡಿ. ಏನೇನು ಮಾಡ್ತೀರಿ ಚಾಕ್ನ? ಏನ್ ಮಾಡ್ತೀರಿ? ತಲೆ ಚಾಕ್ನ ಮಾಡಬಾರ್ದೇನ್ರಿ ಇವತ್ತು ನೀವು ರೀ? ತಲೆ ಮಾಂಸ, ಬೋಟಿ, ಆಮೇಲೆ ಲಿವರ್ ಫ್ರೈ. ಹೌದಾ? ನೀವು ತಿನ್ನೋದನ್ನೇ ನೋಡ್ತಾ ಇರ್ತಾರೆ ನಮ್ಮ ಯಜಮಾನ್ರು. ಎಷ್ಟು ಚೆನ್ನಾಗಿ ತಿಂತಾರೆ. ಸಖತ ಮಾಡಿದ್ರೆ ಸಖತ್ತಾಗಿ ತಿನ್ಬೋದು. ಚೆನ್ನಾಗೇ ಮಾಡಿದ್ರೆ ತಿನ್ನಲಿಂದ ಬಂತು. ಯಜಮಾನ್ರು ಬಂದಿದ್ರೆ ಭಾಳ ಖುಷಿ ಆಗ್ತೈತೆ ನನಗೆ. ಸರ್ ಬರ್ಬೇಕಿತ್ತು ಸರ್ ನೀವು ಶ್ರೀರಾಮ್ ಅವರೇ. ನಮ್ಮ ಸ್ಟುಡಿಯೋಯಿಂದ ನಿಮ್ಮ ಮನೆ ನಡ್ಕೊಂಡು ಬಂದ್ಬಿಡ್ಬೋದು, ಬರಬಾರ್ದಾ ಸರ್? ಓಕೆ, ಬಿಸಿ ಇತ್ತು, ಇನ್ನೊಂದ್ಸರಿ ಬರ್ತಿರಲ್ಲ, ಬನ್ನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೋಡಿ, ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದೆ ನಿಮಗೆ. ಹುಡುಗ ಹೆಂಗಿರ್ಬೇಕು ನಿಮ್ಮ ಅಮ್ಮನ ಹತ್ರ ಹೇಳಿ ಅಂತ. ಆದರೂ ನೀವು ಹೇಳಿಲ್ಲ, ನನಗೆ ಗೊತ್ತಿಲ್ಲ. ಇದ್ರ ಮೇಲೆ ನಿಮ್ಮ ಅಮ್ಮನಿಗೂ ನಿಮ್ಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಅಡುಗೆ ಮಾಡಿದ್ದೀರಾ? ತುಂಬಾ ಖುಷಿ ಆಯ್ತು. ಈ ವರ್ಷ ಮದುವೆ ಮಾಡ್ಬಿಟ್ಟು ನಮ್ಗೆ ಕರೀರಿ, ಸಾಧ್ಯ ಆದರೆ ಬರ್ತೀವಿ ನಾವು. ನೆಕ್ಸ್ಟ್ ಇಯರ್ ಮಾಡ್ಬಿಟ್ಟು ಕರಿತೀವಿ ಬಿಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಚಿಕನ್ನು ಗಮ್ ಅಂತ ಇದೆ. ನಾವು ಚಾಕ್ನ ಅಂಗಡಿ ಇಟ್ಟಿದ್ದವ್ರೆ ಮುರಳಿ ಅವರೇ, ತಿನ್ ನೋಡಿ ಅಂತ ಬೇರೆ ಹೇಳ್ಬಿಟ್ಟು ಹೋಗಿದ್ದಾರೆ ಯಶೋದ್ ಅವರು. ಚೆನ್ನಾಗಿ ಮಾಡಿದ್ದಾರೆ, ರುಚಿಯಾಗಿ ಮಾಡಿದ್ದಾರೆ. ಫಸ್ಟ್ ಚಿಕನ್ ತರಿಸಿ ಇವತ್ತು ನೀವು ಮಾಡ್ಕೊಳ್ಳಿ. ಪಾಲಕ್ ಚಿಕನ್ ಮಾಡುವ ವಿಧಾನ: ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಪಾಲಕ್, ಚಕ್ಕೆ, ಲವಂಗ, ಕಾಳು ಮೆಣಸು, ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಹುರಿದು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ನುಣ್ಣಾಗಿ ರುಬ್ಬಿ ಮಸಾಲ ತಯಾರಿಸಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ರುಬ್ಬಿದ ಮಸಾಲ, ಚಿಕನ್,
ಅರಿಶಿನ ಹಾಕಿ ಹುರಿದು ಟೊಮೊಟೊ, ಪುನಃ ರುಬ್ಬಿದ ಮಸಾಲ ನೀರು, ಚಿಕನ್ ಮಸಾಲ, ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಲ್ ಕೂಗಿಸಿದರೆ ಪಾಲಕ್ ಚಿಕನ್ ನಿಮ್ಮನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ಬರ್ತಾ ಇದ್ದಾರೆ, ಮರಳಿ ಮತ್ತೆ ಬರ್ತಾ ಇದ್ದಾರೆ. ನಿಮ್ಮನೆ ಊಟ ಚಂದ್ರು, ನಿಮ್ಮನೆ ಊಟ ಚಂದ್ರು ಮಿಲ್ಟ್ರಿ ಹೋಟ್ಲಿಂದ ಬರ್ತಾ ಇದ್ದಾರೆ. ಚಂದ್ರು ಅವರು ಬರ್ತಾ ಇದ್ದಾರೆ. ಮುರಳಿಯವರೇ, ಒಳ್ಳೆ ಚಿಕನ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರು, ಈ ಚಿಕನ್ ತೋರಿಸ್ಲೇಬೇಕು ಅಂತ ಗಲಾಟೆ ಮಾಡಿ ಬಂದಿದ್ದಾರೆ. ಚಂದ್ರು ಬನ್ರಿ ಇಲ್ಲಿ ರೇ. ಸರ್ ಎಲ್ಲೋ ಬಿಟ್ಟಿರಿ ಚಂದ್ರು? ಬಹಳ ಬಿಸಿ ಆಗ್ಬಿಟ್ಟಿದೆ ಸರ್, ಹೊಸ ಹೋಟ್ಲು ಮಾಡಿದ್ನಲ್ಲ ಸರ್. ಮೂರ್ ಹೋಟ್ಲು, ನೀವು ಬೆಳ್ರೋಲೇ ಚಂದ್ರು, ಶೇಷಾರೂಮ್ ಸರ್ಕಲ್ ಬಂದೆ ಚಂದ್ರು, ಮಲ್ಲಿಗೆ ನರ್ಸಿಂಗ್ ಹೋಟ್ಲಿಗೆ ಹೋದ್ರೆ ಚಂದ್ರು ಮಯ. ಚಂದ್ರು ನಿಮ್ಮಿಂದಾನೆ ಸರ್ ಮಯ. ನಿಮ್ಮ ಕೈ ರುಚಿ, ನಿಮ್ಮ ಶ್ರಮ. ಯಾವನ್ ಬೆಳಗ್ಗೆ ಎದ್ದು 5 ಗಂಟೆಗೆ ಹೋಗಿ ಎದ್ದು ತಿರ್ಗಾ 11 ಗಂಟೆವರೆಗೆ ಕೆಲಸ ಮಾಡಿ, ತಿರ್ಗಾ ಬೆಳಗ್ಗೆ 5 ಗಂಟೆಗೆ ಹೋಗಿ ಏನ್ ಇಂಜನ್ ಓಡ್ತಾ ಇದೆ ಅಂದ್ರೆ ಬೇಜಾನ್ ಓಡ್ತಾ ಇದೆ. ನೀವು ಬೇಡೋಲ್ ಬೇರೆ ಹೋಟ್ಲು ಮಾಡ್ಬಿಟ್ಟಿದ್ದಾರೆ, ಅಲ್ಲೂ ರೇಷು, ಇಲ್ಲಿ ಬಂದ್ರೆ ಇಲ್ಲೂ ರೇಷು. ಚಂದ್ರು ಕತೆ ದೇವ್ರಿಗೆ ಪ್ರೀತಿ ಆಗ್ಬೇಕು. ಚಂದ್ರು ಏನ್ ಮಾಡ್ತಾ ಇದೀರಾ ಚಂದ್ರು? ಸರ್ ಟೊಮೊಟೊ ಚಿಕನ್ ಇದೊಂದೇ ಕಡಿಮೆ ಆಗಿದ್ ನಮ್ಗೆ. ನಿಮ್ಮಲ್ಲಿ ಸಿಗುತ್ತಾ ಟೊಮೆಟೊ ಚಿಕನ್? ಸರ್ ಓಕೆ, ಎಲ್ಲ 3 ಹೋಟ್ಲು ಸಿಗುತ್ತೆ. 3 ಹೋಟ್ಲಲ್ಲಿ ಸಿಗುತ್ತೆ. ಓಕೆ, ಟೊಮೆಟೊ ಚಿಕನ್ ಮಾಡಕ್ಕೆ ಚಂದ್ರು ಏನೇನ್ ತಂದಿದ್ದೀವಿ? ಟೊಮೊಟೊ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಚಕ್ಕೆ, ಲವಂಗ, ಅನಾನಸು, ಏಲಕ್ಕಿ, ಸೋಂಪು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಬೆಂಕಿನ ಹಚ್ಚುವ? ಹಚ್ಚು ಎಣ್ಣೆ ಹಾಕ್ಲಾ? ಹಾಕಿ ಗುರುಗಳೇ. ಪಾಂಡಿಕ್ ಸ್ವಾಮಿ. ಹೌದು ಸ್ವಾಮಿ, ನಾನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸರ್ ಈರುಳ್ಳಿ. ಎಸ್ ಸರ್, ಈರುಳ್ಳಿ ಫ್ರೈ ಆಗಬೇಕು ಎಣ್ಣೆನಲ್ಲಿ. ಮತ್ತೆ ಚಂದ್ರು ಹೆಂಗಿದೆ ಬಿಸ್ನೆಸ್? ನೀವು ಚೆನ್ನಾಗಿ ನಡೀತಾ ಇದೆಯಾ? ಹೌದು ಸರ್. ಗೋಯಿಂಗ್ ವೆಲ್? ಗೋಯಿಂಗ್ ವೆಲ್ ಸರ್. ಓಕೆ. ಚಂದ್ರು ಮೊದಲು ದಿನಾರು ಸಿಗ್ತಾ ಇದ್ರು, ಯಾವಾಗ ವಾರಕ್ಕೆ ಒಂದ್ಸರಿ ಸಿಕ್ಕವ್ರು, ಈಗ ತಿಂಗಳು ಒಂದ್ಸರಿ ಸಿಗೋದು ಕಷ್ಟ. ಏನೋ ವಾರಕ್ಕೆ ಒಂದ್ಸಲ ಮೀಟ್ ಮಾಡೋಣ ಸರ್. ಫೋನ್ ಮಾಡ್ತೀವಿ, ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ ಅಂದ್ರೆ ಗೊತ್ತಾಗುತ್ತೆ ಇವ್ರಿಗೆ ಏನೋ ಹಿಂಗೆ ಅಂತ ಇರ್ತಾರೆ ಅಂತ. ಇಲ್ಲಾಂದ್ರೆ ನಾವೇ ಸುಮ್ಮನೆ ಆಗ್ಬಿಡ್ತೀವಿ. ಚಂದ್ರು ನಿಮ್ಮನೆ ಊಟ. ಚಂದ್ರು ನಿಮ್ಮನೆ ಊಟ ನಮ್ಮ ಶೇಷಾರಿಪುರಂ ಸರ್ಕಲ್ ಅಲ್ಲಿ ಇತ್ತು. ಈಗ ಅಲ್ಲಿ ಬಿಸ್ನೆಸ್ನ ಕ್ಲೋಸ್ ಮಾಡಿ ಮಾಮೂಲಿ ಮಲ್ಲಿಗೆ ಹೋಟ್ಲಿಂದ ಕ್ರೆಸೆಂಟ್ ರೋಡ್ನಲ್ಲಿ ಅಲ್ಲಿ ಒಂದು ಹೋಟ್ಲಿದೆ. ತುಂಬಾ ಹಳಬ್ರಿಬ್ರು ಇವರು. ಒಂದು 20 ವರ್ಷದಿಂದ 25 ಆಯ್ತು ಸರ್. 25 ಆಗೋಯ್ತಾ? ಸೆಲೆಬ್ರೇಷನ್ ಮಾಡೋಣ ಬಿಡಿ. 25 ವರ್ಷಕ್ಕೆ ಒಂದು ಒಳ್ಳೆ ಒಂದು ಸೆಲೆಬ್ರೇಷನ್ ಮಾಡಿ ಚಂದ್ರು ಅವ್ರಿಗೆ. ಓಕೆ ಚಂದ್ರು. ಆಮೇಲೆ ಈಗ ನ್ಯೂ ಬೇಲ್ ರೋಡ್ ನಲ್ಲಿ ಒಳ್ಳೆ ಅದ್ಭುತವಾಗಿರೋ ಚಂದ್ರು ಮಿಲ್ಟ್ರಿ ಹೋಟೆಲ್ ಶುರು ಮಾಡ್ಬಿಟ್ಟಿದ್ದಾರೆ. ಏನ್ ಅಲ್ಲೋ ರೆಶೋ ಎಲ್ಲ ನಿಮ್ಮ ಆಶೀರ್ವಾದ ಸರ್. ಇಲ್ಲ ನಿಮ್ಮ ಶ್ರಮ ಸ್ವಾಮಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಶುಂಠಿ ಪೇಸ್ಟು, ಸ್ವಲ್ಪ ಶುಂಠಿ ಪೇಸ್ಟು. ಓಕೆ. ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ರವಿಯವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಪೇಸ್ಟ್ ಆಗಲಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯ ಪೇಸ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಎಸ್ ಸರ್, ಹಾಕೋಬೋದು, ಹಾಕೊಳ್ಳಿ ಸರ್. ವೆರಿ ಗುಡ್. ಓಕೆ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಸರ್. ನಿಮ್ಮ ವೈಫ್ ಅಡುಗೆ ಮಾಡ್ತಾರೆ ಚಂದ್ರು? ಮಾಡ್ತಾರೆ ಕೂಡ. ನಾವು ಇಲ್ಲ ಅಂದ್ರೆ ಅವ್ರು ಮಾಡ್ಬೇಕಲ್ವಾ. ಈಗ ಇದಕ್ಕೆ ಈ ಚಿಕನ್ ಮಿಕ್ಸ್ ಮಾಡ್ಬಿಡ್ತಾ ಇದ್ದೀರಾ? ಮಿಕ್ಸ್ ಮಾಡ್ಬಿಡ್ತೀವಿ. ಬೋನ್ಲೆಸ್ ಎಲ್ಲ ಮಿಕ್ಸ್ ಗುರುಗಳೇ. ಎಲ್ಲ ಮಿಕ್ಸಿಂಗಾ? ಹೌದೌದು. ಓಕೆ. ಇದು ನಾಟಿ ಅಲ್ವಾ? ನಾಟಿ ಅಂದ್ರೆ ಮನೆ ಶೈಲಿ. ಓ ಹಂಗ. ಇದು ನಾಟಿ ಅಲ್ವಾ ಅಂತ ತಕ್ಷಣ ನಾಟಿ ಕೋಳಿ ತಿನ್ಬಿಟ್ಟಿರೋ ಅನ್ಕೊಂಡೆ ನಾನು. ತರೋಣ ನಾಟಿ ಕೋಳಿ ಬಸ್ಸಾರು ಮಾಡೋಣ, ನಾಟಿ ಕೋಳಿ ಸಾರು ಮಾಡೋಣ ಸ್ವಾಮಿ. ನಮ್ಮ ಕರಿಯಕ್ಕೇನು ಭಯ ಅಂದ್ರೆ ಚಂದ್ರು ಸಿಕ್ಕಾಪಟ್ಟೆ ಬಿಸಿ. ಇವರು ಸಿಂಗಲ್ ಫೈಟ್ರು. ಇವರೇ ಹೋಗ್ಬೇಕು, ಇವರೇ ಬರಬೇಕು, ಇವರೇ ಕೊಡಬೇಕು. ಸ್ವಲ್ಪ ಹೆಂಗಿದೆ ಬಿಸ್ನೆಸ್ ಎಲ್ಲ? ಬಿಸ್ನೆಸ್ ಚೆನ್ನಾಗಿದೆ ಗುರುಗಳೇ. ಹೋಗ್ತಾ ಇದೆಯಾ? ಪರವಾಗಿಲ್ಲ. ಓಕೆ. ಸ್ವಲ್ಪ ನೀರು ಬೇಕಾ? ಚೂರು. ಎಷ್ಟು 1 kg ಇದೆಯಾ ಚಿಕನ್? 1.5 ಇದೆ. 1.5 ಇದೆಯಾ? ಹೌದಲ್ವಾ? ಓಕೆ. ಈಗ ಎಸ್ ಸರ್. ಸ್ವಲ್ಪ ಟೊಮೆಟೊ. ಇದಕ್ಕೇನೆ? ಇಲ್ಲ ಇವಾಗ ರುಬ್ಬಿಂಗ್ ಬೇರೆ ಇದೆಯಾ? ಹೌದು ಗುರುಗಳೇ. ಸ್ವಲ್ಪ ಟೊಮೆಟೊ, ಸ್ವಲ್ಪ ಅನಾನಸುವ, 2-4 ಏಲಕ್ಕಿ, 4 ಏಲಕ್ಕಿ, ಸ್ವಲ್ಪ ಸೋಂಪು, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಟೊಮೆಟೊ, ಕೊತ್ತಂಬರಿನಾ? ಗುರುಗಳೇ. ಓಕೆ. ಕೊತ್ತಂಬರಿ ಹಾಕಿದ್ದಾರೆ, ಟೊಮೆಟೊ ಹಾಕಿದ್ದಾರೆ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸುವನ್ನು ಕೂಡ ಹಾಕಿದ್ದಾರೆ. ಎಸ್ ಸರ್. ಈಗ ರುಬ್ಕೊಳ್ಳುವುದು. ಓಕೆ, ರುಬ್ಬಿಂಗ್ ಸರ್. ಆಯ್ತು ಕಾರ್ಯಕ್ರಮ ಗುರುಗಳೇ. ಇದು ಆಯ್ತಾ ಕಾರ್ಯಕ್ರಮ? ಇದು ಕಾರ್ಯಕ್ರಮ ಆಯ್ತು.
ಟೊಮೆಟೊನ ರುಬ್ಬಿದ್ದಾರೆ. ಟೊಮೊಟೊ ಟೊಮೆಟೊ ಜೊತೆಗೆ ಆಗಿದೆ. ಅದು ಸ್ವಲ್ಪ ಚಕ್ಕೆ, ಒಂಚೂರು ಲವಂಗ, ಮರಾಠಿ ಮೊಗ್ಗು, ಅನಾನಸುವ ಸೋಂಪು ಹಾಕೊಳ್ಳಿ. ಹಾಕಿ ಇದ್ರ ಜೊತೆಗೆ ಪೇಸ್ಟ್. ಓಹೋ ಗ್ರೇವಿನ ಗುರುವಿ ಇದು ಇಲ್ಲ ಟ್ರೈ ಆಗುತ್ತೆ ಡ್ರೈ ಆಗ್ಬಿಡುತ್ತಾ? ಹೌದಾ. ಓಕೆ, ಇಷ್ಟೇ ರುಬ್ಬಿಂಗಾ? ಇಷ್ಟ ರುಬ್ಬಿಂಗು. ಈಗ ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಸರ್. ಚೂರಷ್ಟು ಪುಡಿ. ಈಗ ತಿರುಗಿಸ್ಬೋದು. ಮುಚ್ಚೋಣ. ಕೂಡ ಸ್ವಲ್ಪ ತಲೆಗಳು ಅಂಟ್ಬಿಟ್ರೆ ಕಷ್ಟ ಅಂತ ಅಷ್ಟೇ. ಇದರಿಲ್ಲ, ಚಿಕನ್ ಸಾಫ್ಟ್ ಆಗಿದೆ, ಏನಾಗಲ್ಲ, ಡೋಂಟ್ ವರಿ. ಪರ್ಫೆಕ್ಟ್ಲಿ ಅಲ್ಲ ಓಕೆ ಸರ್. ಹಿಂಗೆ ಹಾಕ್ಬಿಡೋಣ ಸರ್, ಬೇಡ, ತೆಗೆಯುವುದಕ್ಕೂ ಈಸಿ. ಹಂಗೆ ಮುಚ್ಚಿದ್ರಾ? ಇದು ಹಿಂಗೆ ತಿಂದ್ರೆ ಚಿಕನ್ ಟೊಮೆಟೊ ಫ್ರೈ, ಟೊಮೆಟೊ ಚಿಕನ್ ಫ್ರೈ. ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಟೊಮೆಟೊ ಚಿಕನ್ ಡ್ರೈ. ಫ್ರೈ ಬೇಕಾ ಡ್ರೈ ಬೇಕಾ ಚಂದ್ರು? ಸರ್ ನಿಮ್ಗೆ ಹೆಂಗೆ ಕೇಳ್ತೀರ ಹಂಗೆ. ಜನ ಏನು ಕೇಳ್ತಾರೆ, ಇವಾಗ ನೀವು ಫ್ರೈ ಬೇಕು ಅಂದರೆ ಫ್ರೈ, ಸಾರು ಬೇಕಂದ್ರೆ ಸಾರು, ಎಲ್ಲ ಆಗುತ್ತೆ. ಎಲ್ಲ ಆಗುತ್ತಾ? ಒಂದರಲ್ಲೇ 5 ಥರ ಮಾಡ್ಬೋದು. ಇದೇ ಚೆನ್ನಾಗಿರುತ್ತೆ ಅನ್ಸುತ್ತೆ ಹ್ಞೂ ಇಷ್ಟಕ್ಕೆ. ಸರ್, ಚಪಾತಿಗೆಲ್ಲ ತುಂಬ ಚಪಾತಿಗೆ ಸ್ವಲ್ಪ ಅನ್ನಕ್ಕೆ ಗೊಸ್ತರ ಇದ್ರೆ ಕಲ್ಸ್ಕೊಳಕ್ಕೆ, ಹೌದು ಸರ್. ಚಿತ್ರಾನ್ನ ಪಕ್ಕದಲ್ಲಿ ಹಾಕೊಂಡು ತಿನ್ನಕ್ಕೆ ಹೌದಾ. ತುಂಬಾ ಅದ್ಭುತವಾಗಿರುತ್ತೆ. ಅಪ್ಪಣ್ಣ 100% ಆಗಿದೆ. ಎಸ್ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮನೆ ಊಟದ ಚಂದ್ರು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿ ಕೊಟ್ಟಿದ್ದಾರೆ ಟೊಮೆಟೊ ಚಿಕನ್ ಅನ್ನ. ಚಪಾತಿ ಚೆನ್ನಾಗಿರುತ್ತೆ, ಪೂರಿ ಚೆನ್ನಾಗಿರುತ್ತೆ, ಚಿತ್ರಾನ್ನಕ್ಕೆ ಪಕ್ಕದಲ್ಲಿ ಹಾಕೊಂಡ್ರು ಚೆನ್ನಾಗಿರುತ್ತೆ, ಬಿಳಿ ಅನ್ನಕ್ಕೂ ತಿನ್ನಕ್ಕೂ ಚೆನ್ನಾಗಿರುತ್ತೆ, ರಸಮ್ಗೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ತಿಂದು ನಾನು ನೋಡ್ತೀನಿ. ಬನ್ನಿ ಚಂದ್ರು. ಬನ್ನಿ. ಯಾರು ಕರ್ಕೊಂಡ್ ಬಂದಿದ್ದೀರಾ? ನೀವು ವೈಫ್ ಬಂದಿದ್ದಾರಾ? ನನ್ನ ಮಗ ಬಂದಿದ್ದ ನನ್ನ ಗುರುಳೆ. ಓಕೆ, ಯಾವ ಮಗ ಹೇಳಿ? ದೊಡ್ಡವನು ಋತಿಕ್. ಓಕೆ, ಅಲ್ಲಿ ಚಂದ್ರು ಅವ್ರ ಮಗ ಕರ್ಕೊಂಬ ಇಲ್ಲಿ. ಕೈಗೆ ಇಟ್ಬಿಟ್ಟು ಬೆಂಕಿ ಕರ್ಕೊಂಬ ಇಲ್ಲಿ. ಹುಷಾರ ಕರ್ಕೊಂಬನ್ನ. ಬಾ 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 ಬನ್ನಿ ಸರ್. ಏನ್ ನಿಮ್ಮ ಹೆಸರು? ರಿತಿಕ್. ಋತಿಕ್, ಕುತ್ಕೊಳ್ಳಿ ಸರ್. ಋತಿಕ್ ಅವರು ನಮ್ಮ ಚಂದ್ರು ಹ್ಞೂ ಸರ್, ದೊಡ್ಡ ಮಗ. ದೊಡ್ಡ ಮಗ ಸರ್. ಎರಡನೇ ನೋಡ್ತಾ ಇದ್ದಾನೆ ಸರ್ 6th ಓದ್ತಾ ಇದ್ದಾನೆ ಸರ್. ಇವನು ಇವನು 10th ಸರ್. ಈಗ 10th. ಯಾವ ಸ್ಕೂಲಿಗೆ ಹೋಗ್ತೀಯಾ? ಚೈತನ್ಯ ಟೆಕ್ನೋ ಸ್ಕೂಲ್. ಚೈತನ್ಯ ಶೇಷಾಪುರಮ್ಮ? ಹೌದು ಸರ್. ಏನು ಎಲ್ಲ ಅಲ್ಲೇ ಅಡ್ಡ ಹಾಕ್ಬಿಟ್ಟಿದ್ದೀರಾ ನೀವು? ಶೇಷಾಪುರಂ ಬಿಟ್ಟು ಈಚೆ ಬರೋಕ್ಕಾಗಲ್ಲ ಆಗಲ್ಲ ಅಂತ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಟೊಮೆಟೊ ಚಿಕನ್ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾರೆ ನಿಮ್ಮಪ್ಪ. ಹಾ. ಏನು ಸರ್ ನನಗೆ ಕೇಳ್ತೀರಾ? ಎಷ್ಟು ಜನ ತಿಂತಾರೆ, ಇದು ನನಗೆ ಕೇಳ್ತಾ ಇದಿಲ್ಲ ಸರ್ ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಟೊಮೆಟೊ ಚಿಕನ್ ಅನ್ನ ಮಾಡಿದ್ದಾರೆ. ಹೊಸದಾಗಿ ಮಾಡಿದ್ದಾರೆ. ನೇಪಾಳಿ ನೀವು ಕಳಿಸ್ಬಿಟ್ರಿ ಸರ್? ನೇಪಾಳಿ ಅವನೇ ಸ್ವಂತ ಹೋಟ್ಲ್ ಇಟ್ಕೊಂಬಿಟ್ಟ. ಹೌದಾ? ನೇಪಾಳಿ ಮಿಲಿಟರಿ ಹೋಟ್ಲು ಅಂತ. ಓಕೆ 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 ಓಕೆ. ಈಗೆಲ್ಲ ಅಂಥ ಕಾಂಪಿಟೇಷನ್ ಜಾಸ್ತಿ ಸರ್. ಹ್ಞೂ, ಅವನು ನೋಡ್ದ ಇದು ಯಾವ ಲೆಕ್ಕ ಸರ್, ನಾನೇ ಮಾಡ್ಕೊಂಡ್ಬಿಡ್ತೀನಿ ಅಂತ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾನೆ. ಈಗ ಒಂದು 20 ದಿನಕ್ಕೆ ಮುಂಚೆ ಬಂದಿದ್ದ ಹೋಟ್ಲಂತ. ಹೌದಾ? ಯಾರು ಕೆಲಸದವ್ರು ಬೇಕು ಅಂತ ಬಂದಿದ್ದ? ಎಲ್ಲಪ್ಪ ನಾವೇ ಮಾಡ್ತಾ ಇದ್ದೀನಿ, ನಿನ್ಗೆ ಬೇರೆ ಒಂದು ಕರ್ಕೊಬತ್ತಾರ, ಸುಮ್ಮನೆರಪ್ಪ ಅಂದೆ. ಹೌದಾ? ಏನಿಲ್ಲ, ನಮ್ಮ ಹೋಟ್ಲ್ ಸಪ್ಲೈಯರ್ ಆದವ್ರಲ್ಲ ಅವರೇ 4 ಹೋಟ್ಲು ಮಾಡ್ಬಿಟ್ರು. ಒಳ್ಳೆ ಚಿಕನ್ನು. ಏನು ಆಯಿಲ್ ಜಾಸ್ತಿ ಇದೆ ಸರ್? ಇಲ್ಲ ಕರೆಕ್ಟ್ ಆಗಿದೆ ರೇ. ಆಯಿಲ್ ಎಲ್ಲ ಇದೆ, ಒಣವಣ ತಿನ್ನಕ್ಕಾಗಲ್ಲ ರೇ, ಚೆನ್ನಾಗಿರಲ್ಲ. ಸ್ವಲ್ಪ ಏನಿರ್ಬೇಕು ಬೇಡ ಬೇಕು ಅಂದ್ರೂ ಕೂಡ ಅಷ್ಟು ಆಯಿಲ್ ಇದ್ರೇನೆ ತಿನ್ನಕ್ಕೆ ಮಜಾ ಇರೋದು ನಾನ್ ವೆಜ್ಗೆ. ನೋಡಿ ಸರ್, ಹಾಕೊಳ್ಳಿ ಸರ್, ತಿನ್ನೋಡಿ ಸರ್. ತೊಗೊಳಪ್ಪ ಒಂದು ಪೀಸ್ ತಿನ್ನಪ್ಪ. ಒಳ್ಳೆ ನಾಟಿ ಗೊಜ್ಜು. ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ನಿಮ್ಮ ಮಗನ ಕಳಿ ಸ್ವಾಮಿ. ಹೆಂಗಿದೆಯಪ್ಪ? ಚೆನ್ನಾಗಿದೆ. ಚೆನ್ನಾಗಿದೆ ತಾನೆ? ಬೇಯಿಸ್ಬೇಕೇನಾ? ಬೇಡ. ಹಾಕೊಳ್ಳಲ್ಲ. ತಾಳಲ್ಲ, ಯಾಕೆ ನಾಚಿಕೆ ಪಡ್ತೀಯ? ಅಯ್ಯೋ, ಇಲ್ಲಿ ಸ್ವಲ್ಪ ತಿನ್ನುವಂಗೆ ಏನು ಜಾಸ್ತಿ ಗುಜ್ಜ ಭಾರಿ ನಾಚಿಕೆ ಸರ್. ಅವ್ನು ಚಿಕ್ಕವನಾದ್ರೆ ಭಾರಿ ಕನ್ನಡ. ಹೌದಾ? ಇವನಿಲ್ಲ ಸರ್, ಇಂಗ್ಲೀಷ್ ಡಿಮ್ ಡಿಮ್ ಅವನು. ಹೌದಾ? ಗೋ ಸ್ಲೋ, ಅವ್ರು ಹೈ ಸ್ಪೀಡ್. ಚೆನ್ನಾಗಿದೆ. ತಿನ್ನು. ಒಳ್ಳೆ ಚಿಕನ್ನು, ಟೊಮೆಟೊ ಚಿಕನ್ನು, ಒಳ್ಳೆ ಗ್ರೇವಿ ಇದೆ. ಬೇಕಾದ್ರೆ ಡ್ರೈ ಮಾಡ್ಕೋಬೋದು. ಡ್ರೈಗಿಂತ ಈ ಫ್ರೈ ಚೆನ್ನಾಗಿದೆಯೇನೋ ಅನ್ನಿಸ್ತಾ ಇದೆ. ಬೇಕಾದ್ರೆ ಸೇರಿಕೆ ಚಪಾತಿ ಪೂರಿಗೆಲ್ಲ ತಿನ್ಕೋಬೋದು, ಮನೇಲಿ ಮಾಡ್ಕೋಬೋದು. ಏನಿಲ್ಲ ಅಂದ್ರೆ ಅನ್ನಕ್ಕೆ ಕಲ್ಸ್ಕೋಬೋದು. ಫ್ರೈ ಕೇಳ್ತಾರೆ ಸರ್, ಫ್ರೈ ಕೇಳ್ತಾರೆ, ಗುಜ್ಜು ಬೇಕು ಅಂತಾರೆ. ಏನಾದರೂ ಕಂಪಲ್ಸರಿ ಏನೋ ಒಂದು ಚೂರನ್ನ ಸ್ವಲ್ಪ ಔಷಧಿ ತಗೊಳ್ಳಿ, ಅದಕ್ಕೂ ಬೇಕಾಗತ್ತೆ. ಔಷಧಿ ತಗೋಬೇಕಾದ್ರೆ ಬೇಕಾಗುತ್ತೆ. ಔಷಧಿ ಪಕ್ಕದಿದ್ರೆ ಬೇಕಾಗುತ್ತೆ. ಆದ್ರೂ ಒಳ್ಳೆ ಅದ್ಭುತವಾದ ರುಚಿ ಕೊಡುವಂತ ಒಳ್ಳೆ ಚಿಕನ್ ಅನ್ನ ಮಾಡಿದ್ದಾರೆ. ಉಪ್ಪು ಖಾರ ಕರೆಕ್ಟಾಗಿದೆ? ಕರೆಕ್ಟ್ ಆಗಿದೆ. ಅದೆಲ್ಲ ಕರೆಕ್ಟಾಗಿ ಮಾಡಿರ್ತೀರಾ ನೀವು.
ಚೆನ್ನಾಗಿ ಚಂದ್ರು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಅದ್ಭುತ ಇದೆ ಅಂದ್ರೆ ಮನೇಲಿ ಈಸಿಯಾಗಿ ಮಾಡ್ಕೋಬೇಕು. ಇದಕ್ಕೇನು ಇದೊಂಥರ ಹೆಂಗೆ ಅಂತ ಹೇಳಿದ್ರೆ ಒಬ್ರು ಯಾರು ಹೇಳಿದ್ರು ಸರ್ ಬ್ಯಾಚುಲರ್ ಚಿಕನ್ ಅಂತೆ. ಹೌದು ಸರ್ ಹೌದು. ಇದೊಂಥರ ಬ್ಯಾಚುಲರ್ ಚಿಕನ್ ಇದ್ದಂಗೆ. ಟೊಮೊಟೊ ಚಿಕನಲ್ಲಿ ಏನು ಮಾಡ್ಕೊಂಡ್ರು ಆಟ ಆಡ್ಬೋದು ಸರ್. ಬೇಕು ಅಂದರೆ ಅರ್ಜೆಂಟಾಗಿ ಹಾಕ್ದೆ ಏನೋ ಒಂದು ಮಾಡಿದೆ ಚಿಕನ್ ತಿನ್ಬೋದು. ಹೌದು, ಮಟನ್ ಆಗೋದಿಲ್ಲ. ಮಟನ್ ಕರೆಕ್ಟಾಗಿ ರೆಸಿಪಿ ಹಾಕಿದ್ರೇ ಮಜಾ. ಚಿಕನಲ್ಲಿ ಏನು ಬೇಕಾದ್ರೂ ಮಾಡ್ಕೊಂಡು. ಚಂದ್ರವ್ರನ್ನ ನೋಡಬೇಕು, ಚಂದ್ರು ಜೊತೆ ಮಾತಾಡಬೇಕು, ಚಂದ್ರವ್ರ ಹೋಟ್ಲಿಗೆ ಹೋಗ್ಬೇಕು. ಚಂದ್ರು ನಂಬರ್ ಹೇಳ್ರಿ. 988 988 674 674 7789. 7789 ಫೋನ್ ಮಾಡಿ. ಚಂದ್ರವರೇ ಸಿಗ್ತಾರೆ. ಬೇಕಾಗೋಷ್ಟು ಅಡುಗೆಗಳನ್ನ ಮಾಡಿ ಮಾಡಿ ಕೊಡ್ತಾರೆ. ತಿನ್ನಕ್ಕೆ ನೀವು ತಯಾರಾಗಿರ್ಬೇಕಷ್ಟೇ. ಥ್ಯಾಂಕ್ ಯು ಚಂದ್ರು. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮನೆ ಊಟದ ಚಂದ್ರು ಅದ್ಭುತವಾಗಿರುವಂಥ ಚಿಕನನ್ನು ಮಾಡಿಕೊಟ್ಟಿದ್ದಾರೆ. ಇವಾಗ ಖಾರ ಶುರುವಾಗಿದೆ. ಅವಲ್ಲಿ ತಿನ್ಬೇಕಾಗಿರಲಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಚಿಕನ್ ತರಿಸ್ಕೊಳ್ಳಿ, ಬೇಜಾರದಾಗ ಈ ಥರ ಎಲ್ಲ ಮಾಡ್ಕೊಳ್ತಾರೆ. ಚಿಕನ್ನ ತಿಂತಾರೆ. ಟೊಮೊಟೊ ಚಿಕನ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಟೊಮೊಟೊ, ಅನಾನಾಸು, ಏಲಕ್ಕಿ, ಸೋಂಪು, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್, ನೀರು, ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸಿದರೆ ಟೊಮೊಟೊ ಚಿಕನ್ ನಿಮ್ಮನೆಲ್ಲೂ ರೆಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅಡುಗೆಗಳನ್ನ ತೋರಿಸಿದ್ದೀವಿ. ಹೊಸ ಹೊಸ ಅಡುಗೆಗಳು, ಹೊಸ ರುಚಿಗಳು, ಹೊಸ ಹೋಟ್ಲವರು, ಹೊಸ ಮನೆಯವರು, ಹೊಸ ಕೈ ರುಚಿ ಇವೆಲ್ಲ ತೋರಿಸ್ತಾ ಇದ್ದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.